ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಏಪ್ರಿಲ್ 2024 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ, ಧನಿಷ್ಠಾ ನಕ್ಷತ್ರ, ಸಾಧ್ಯ ಯೋಗ, ಭಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ ಬೆಳಿಗ್ಗೆ 8:40 ಬೆಳಿಗ್ಗೆ 9:30 ಹಾಗೆಯೇ ಮಧ್ಯಾಹ್ನ 12:46 2:25 ಇರತಕ್ಕಂಥ ಈ ಒಂದು ಸಮಯ ಹೆಚ್ಚಿನ ಜಾಗರೂಕತೆಯಿಂದ ವ್ಯವಹಾರಗಳು, ವ್ಯಾಪಾರ, ಮಾತುಕತೆ ನೋಡ್ಕೊಳ್ಳಿ. ದುಡುಕಿನ ವ್ಯವಹಾರ ಬೇಡ ಹೇಳಿದ್ದೆ. ಈ ಬಾರಿಯ ಕ್ರೋಧರ್ನಾಮ ಸಂವತ್ಸರ ಈ ಗ್ರಹಣ ಕೆಲವೊಂದು ಭೂಭಾಗಗಳಲ್ಲಿ ಪ್ರಭಾವ ತೋರಿಸುತ್ತದೆ, ಭೂಮಿ ಕಂಪಿಸುತ್ತದೆ ಅಂತ. ತೈವಾನ್ನಲ್ಲಿ ಬಹುದೊಡ್ಡ ಭೂಕಂಪ ನಡೆದಿರತಕ್ಕಂಥದ್ದು. ಗ್ರಹಣದ ಛಾಯೆ ಯಾರನ್ನೋ ಬಿಡೋಲ್ಲ. ಎಲ್ಲೋ ನಡೆದಿದ್ದು ನಮ್ಮವರು ಅಲ್ಲಿದ್ದಾರೆ. ಆಲ್ರೆಡಿ ಭಾರತ ದೇಶ ಅಲ್ಲಿ ಒಂದು ಸಹಾಯವಾಣಿ ಕೂಡ ತೆಗೆದಿರ್ತಕ್ಕಂಥದ್ದು. ತುಂಬಾ ಎಚ್ಚರಿಕೆಯಿಂದ ಇರಿ ಮಕ್ಕಳೇ. ಇವತ್ತು ಈ ಒಂದು ಬಿಸಿಲಿನ ಧಗೆ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ಅಂದ್ರೆ ಒಂದು 50 ಡಿಗ್ರಿಗೆ ಬಂದು ನಿಂತು ಬಿಡುತ್ತೇನೋ ಕಾಲಾನುಕ್ರಮದಲ್ಲಿ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಬರೀ ಈ 50 ಡಿಗ್ರಿಗೆ ಈಗ ಅಂತೀವಲ್ವಾ, ಸೂರ್ಯನ ತಾಪಮಾನ ಗೊತ್ತಿದ್ಯಾ? ನಮ್ಮ ವೈದಿಕದಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಇದಾವೆ ಉಲ್ಲೇಖ. ಕಡಿಮೆ ಅಂದ್ರು ಆತನ ಹತ್ರ 5 ಲಕ್ಷ ಡಿಗ್ರಿ ಸೆಲ್ಸಿಯಸ್. 50 ಡಿಗ್ರಿ ಸೆಲ್ಸಿಯಸ್ ಅಲ್ಲ. ಈಗ ಬೆಂಗಳೂರಲ್ಲಿ 37-38, ಬೀದರು ಇನ್ನೊಂದು ಕಡೆ ಆಲ್ರೆಡಿ 40 ಬಂದು ನಿಂತು ಬಿಟ್ಟಿದೆ. ಉತ್ತರ ಭಾರತದಲ್ಲಂತೂ ಶುರು ಆಗ್ಲಿಕ್ಕೆ ಇನ್ನಿದೆ ಹಬ್ಬ. ಬರೀ 40 ಡಿಗ್ರಿಗೆ ದಗ ಅಯ್ಯಪ್ಪ ಅನ್ನಿಸ್ಬಿಟ್ಟಿದೆ. AC ಇಲ್ದೆ ನನ್ನ ಕೈಯಲ್ಲೇ ಕುತ್ಕೊಳಕ್ ಆಗ್ತಿಲ್ಲ. ಎಲ್ಲ ಮೈಯೆಲ್ಲ ಒದ್ದೆ, ನಿದ್ದೆ ಬರ್ತಿಲ್ಲ ದಾಹಕ್ಕೆ, ಧಗೆಗೆ. ಯೋಚನೆ ಮಾಡಿ, ಜಾನುವಾರುಗಳಿಗೆ ನೀರಿಲ್ಲ, ಕೆರೆ, ಬಾವಿಗಳು, ನದಿಗಳು ಬತ್ತಿ ಹೋಗ್ಬಿಟ್ಟಿದ್ದಾವೆ. 5 ಲಕ್ಷ ಡಿಗ್ರಿ ಸೆಲ್ಸಿಯಸ್ನ ಸೂರ್ಯ, ಆ ಗ್ರಹಣ ಛಾಯೆ ಇನ್ನೆಷ್ಟು ಹೊಡೆಯಬಹುದು. ಜಾಗ್ರತೆ ಮಕ್ಕಳೇ. ನಾನು ಕೆಲವೊಂದು ಪರಿಹಾರ ಹೇಳಿದ್ನಲ್ಲ, ಅದನ್ನ ಶಿವಾಲಯದಲ್ಲಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವೈದಿಕವಾಗಿ ಕೆಲವರ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಜನ ಕಮೆಂಟ್ ಮಾಡಿದಿರ. ಹೌದು ಗುರುಗಳೇ, ಈ ತರದ ಸಮಸ್ಯೆ ಇದೆ. ಇವತ್ತಿನಿಂದ ಈ ತರ ಅನಾರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತದ್ದು ಒಂದು ಪುಟ್ಟ ಪ್ರಯತ್ನ ಮಾಡ್ತೇನೆ. ಇವತ್ತು ಧನಿಷ್ಠಾ ನಕ್ಷತ್ರ ಪ್ರಭಾವ. ಧನಿಷ್ಠ ಬಂದು ಮಕರ ರಾಶಿಯಲ್ಲಿ 1ನೇ ಪಾದ 2ನೇ ಪಾದ ಇರತಕ್ಕಂಥದ್ದು. ಹಾಗೆಯೇ ಕುಂಭರಾಶಿಯಲ್ಲಿ 3ನೇ ಪಾದ 4ನೇ ಪಾದ ಇರತಕ್ಕಂಥದ್ದು. ಧನಿಷ್ಠ ಅಂತ ಹೇಳ್ತಿದ್ದಾಗೆ ಕುಜನ ಭಾವ, ಕುಜನ ನಕ್ಷತ್ರ, ಮೃಗಶಿರ, ಧನಿಷ್ಠ, ಚಿತ್ತ, ಇವುಗಳನ್ನ ಕುಜ ಅಂಗಾರಕನಿಗೆ ಸಂಬಂಧಪಟ್ಟಂತ ಒಂದು ನಕ್ಷತ್ರ ಭಾವಗಳಾಗಿ ಕೊಟ್ಟಿರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲೂ ಕುಜನ ನಕ್ಷತ್ರ, ತುಲಾ ರಾಶಿಯಲ್ಲೂ ಕುಜನ ನಕ್ಷತ್ರ, ಚಿತ್ತ. ಮೃಗಶಿರ ನಕ್ಷತ್ರ ಕೂಡ ಹಾಗೆ. ವೃಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಸೊ ಅಂತ ಒಂದು ಇವತ್ತು ಧನಿಷ್ಠ ನಕ್ಷತ್ರ ಪ್ರಭಾವ, ಕುಜನ ನಕ್ಷತ್ರ. ನೋಡಿ, ಮಕರ ರಾಶಿಯ ಧನಿಷ್ಠ ನಕ್ಷತ್ರದವರಿಗೆ ವಿಶೇಷವಾಗಿ ಪಾದಗಳಿಗೆ ಪೆಟ್ಟು ಕೊಡುತ್ತೆ. ಶನಿಯ ಮನೆ ಅಲ್ವಾ. ಪಾದಗಳು, ಗಂಟುಗಳು, ಆರ್ಥರೈಟಿಸ್ ಸಮಸ್ಯೆಗಳಿಗೆ ಉಂಟಾಗತಕ್ಕಂಥದ್ದು. ಬಾಯ್ಲ್ಸ್, ದೇಹದಲ್ಲಿ ಬಾಯ್ಲ್ಸ್ ಆಗ್ತಕ್ಕಂಥದ್ದು, ರಕ್ತ ಕೆಡತಕ್ಕಂಥದ್ದು, ರಕ್ತ ಕೆಟ್ಟು ಕುರುಗಳ ತರ ಆಗತಕ್ಕಂಥ ಒಂದು ಸಮಸ್ಯೆ. ಶನಿಯ ಮನೆಯಲ್ಲಿ ಕುಜ ಅಂದ್ರೆ ತಣ್ಣಗಿರೋ ಹೆಂಚಿಗೆ ನೀವು ನೀರು ಬಿಸಿ 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 ಕುದೀತಿರೋ ಎಣ್ಣೆಗೆ ನೀರು ಹಾಕಿ ನೋಡಿ. ಕುದೀತಿರ್ತಕ್ಕಂಥ ಸರಿ
ಬಾಯ್ಲ್ ಆಗಿರ್ತಕ್ಕಂಥ ಹೆಂಚಿಗೆ ನೀರ್ ಹಾಕಿದ್ರೆ ಹೇಗಾಗುತ್ತೋ ಆ ತರದ ಒಂದು ಪ್ರಭಾವ, ಚಳ್ಳನ್ನಿಸ್ತಕ್ಕಂಥ ಒಂದು ಪ್ರಭಾವ. ಅದರಿಂದ ರಕ್ತಕಾರಕ ಕುಜ ಬಂದು ಶನಿಯ ಮನೆಯಲ್ಲಿರೋದ್ರಿಂದ ಹೆಪ್ಪುಗಟ್ಟತಕ್ಕಂಥದ್ದಾಗುತ್ತೆ. ಸೊ ವಿರುದ್ಧ ದಿಕ್ಕಿನಲ್ಲಿ ಅಲ್ಲಿ ನಡೆಯೋದ್ರಿಂದ ಇವನು ತಣ್ಣಗೆ. ಶನಿಯ ತತ್ವ ಏನಂದ್ರೆ ಐಸ್ಗಿಂತಲೂ ತಣ್ಣಗಿರೋದು. ಮೊದಲೇ ಮಕರ ರಾಶಿಯವರು ಗಾಳಿ ರಾಶಿ, ಕುಂಭರಾಶಿಯವರು ಗಾಳಿ ರಾಶಿ. ಆ ವೇಗ ಲೆಕ್ಕ ಹಾಕೊಳ್ಳಿ, ವಿಪರೀತ ವೇಗ ನಿಮ್ಮದು. ಆ ವೇಗಕ್ಕೆ ಅಡ್ಡಿ ಬಂದ್ರೆ ತಣ್ಣಗಿರ್ತೀರಿ. ವಿಸ್ಫೋಟ ಆದ್ರೆ ನಿಮಗ್ ಬರೋಷ್ಟು ಕೋಪ ಇನ್ಯಾರಿಗೂ ಬರೋಲ್ಲ. ಅದರಿಂದಲೇ ಆ ಕೊತ ಕುದೀತಿರ್ತಕ್ಕಂಥ ರಕ್ತ ಹೆಪ್ಪಗಟ್ಲಿಕ್ಕೆ ವೆರಿಕೋಸ್ ವೈನ್ಸ್ ಆಗತಕ್ಕಂಥ ಸಮಸ್ಯೆ, ಡ್ರೈ ಕಾಫ್ಗಳಾಗತಕ್ಕಂಥ ಒಂದು ಸಮಸ್ಯೆ. ಇನ್ನು ಧನಿಷ್ಠ ನಕ್ಷತ್ರ 3ನೇ ಪಾದ 4ನೇ ಪಾದ ಇರತಕ್ಕಂಥವರಿಗೆ ರಕ್ತ ಕೆಡತಕ್ಕಂಥದ್ದಾಗುತ್ತೆ. ಸೊ ರಕ್ತ ಶುದ್ಧಿ ಇಟ್ಕೊಳ್ಳಿಕ್ಕೆ ಆದಷ್ಟು ಅದಕ್ಕೆ ಬೇಕಾದಂತ ಊಟಗಳನ್ನ ಸೇವಿಸಿ. ಯಾಕಂದ್ರೆ ನಾಡಿ ನರಗಳಲ್ಲಿ ಇಡೀ ರಕ್ತ ಪರಿಚಲನೆಯ ಒಂದು ವೈಶಿಷ್ಟ್ಯತೆ. ಸೊ ರಕ್ತ ಕೆಡ್ತು, ಅದಕ್ಕೆ ನಿಮಗೆ ಸಂದುಗಳಲ್ಲಿ ಸಮಸ್ಯೆ, ಬೇಗ ವಯಸ್ಸಾದವರಾಗಿ ಕಾಣೋದು, ದೇಹದಲ್ಲಿ ನಿಶಕ್ತಿ ಈ ತರ ಉದುರತಕ್ಕಂಥದ್ದು, ನಡಿಲಿಕ್ಕಾಗೋದಿಲ್ಲ ಅನ್ನತಕ್ಕಂಥ ಸಮಸ್ಯೆ. ಆ ರಕ್ತ ಯಾವಾಗ ಹೆಪ್ಪುಗಟ್ಟುತ್ತೋ ಹೃದಯ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್. ಧನಿಷ್ಠ ನಕ್ಷತ್ರದವರಿಗೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಬಂದ್ಬಿಡ್ತವೆ. ಹೆಪ್ಪುಗಟ್ಟೋದು, ವರ್ಕೌಟ್ ಮಾಡೋಲ್ಲ, ವಾಕಿಂಗ್ ಮಾಡೋದಿಲ್ಲ, ದೇಹವನ್ನ ವಾಮ್ ಇಟ್ಕೊಳ್ಳಿಕ್ ಬಿಡೋದಿಲ್ಲ, ಲೇಸಿನೆಸ್ ತುಂಬಿಸ್ತಾನೆ, ಏನೋ ತಿನ್ಕೋ, ಅದಕ್ಕೆ ದೇಹ ತುಂಬಾ ಭಾರ ಬರುತ್ತೆ ನೋಡಿ ನಿಮಗ್ ಬೇಕಾದ್ರೆ. ಧನಿಷ್ಠ ನಕ್ಷತ್ರದವರು ಸ್ವಲ್ಪ ಗುಂಡುಗಿರ್ತೀರಿ, ಯಾಕಂದ್ರೆ ವಿರುದ್ಧ ಅರ್ಥದಲ್ಲಿ ನಡೆಯೋದು. ಆಕ್ಚುಲಿ ಶನಿ ಬಂದು ಕೃಷ. ಕುಂಭರಾಶಿಯವರಿಗೆ ಶನಿಯ ಪೂರ್ಣ ಪ್ರಭಾವ ಇದ್ರೆ ಸಣ್ಣಕ್ಕಿರ್ತಾರೆ, ಹೈಟ್ ಇರ್ತಾರೆ, ಆಜಾನುಬಾಹು. ಮಕರ ರಾಶಿಯವರು ಅಷ್ಟೇ. ಆದರೆ ಧನಿಷ್ಠ ನಕ್ಷತ್ರ ಆಗ್ತಿದ್ದಾಗೆ ಇಬ್ಬರು ಗ್ರಹಗಳ ಕುಜ ಹಾಗೂ ಶನಿಯ ಒಂದು ಯುದ್ಧದಿಂದಾಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಡಿಲಿಕ್ಕಾಗುತ್ತೆ. ಕುಜನಿಗೆ ಆಗದ ಆ ಒಂದು ಪ್ರಭಾವ ಶುಕ್ರ, ಶನಿಗೆ ಮಿತ್ರ ಶುಕ್ರ. ಸೊ ಆಟೋಮ್ಯಾಟಿಕಲಿ ದೇಹದ ಅಂದವನ್ನ ಕೆಡಿಸ್ತಕ್ಕಂಥದ್ದು ಮಾಡುತ್ತೆ. ವಿಪರೀತ ಗುಂಡು ಆಗತಕ್ಕಂಥದ್ದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆಮೇಲೆ ಹೈ ಬ್ಲಡ್ ಪ್ರೆಷರ್ ಆಗ್ತಕ್ಕಂಥದ್ದು, BP, ಲೋ BP ಇಲ್ಲ ಹೈ BP. ಯಾಕಂದ್ರೆ ಕುಜನ ನಕ್ಷತ್ರ ಅಲ್ವಾ, ಬಿಸಿ ರಕ್ತಕ್ಕೆ ಒಂಥರ ಒಳಗಡೆಯೇ ನೀವು ಹೆಪ್ಪುಗಟ್ಟಿದಂತ ಒಂದು ಬೆಂಕಿನ ಇಟ್ಕೊಂಡಿರ್ತೀರಿ. ಅದಕ್ಕೆ ಬಾಯ್ಲ್ಸ್ ಆಗುತ್ತೆ, ಹೊಟ್ಟೆನಲ್ಲಿ ಸಮಸ್ಯೆ, ಟಾಯ್ಲೆಟ್ ಸಮಸ್ಯೆ, ಡೈಜೆಷನ್ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಮೋಷನ್ ಸಮಸ್ಯೆ, ಪೈಲ್ಸ್ ಸಮಸ್ಯೆ, ಪಿಸ್ತುಲಾ ಸಮಸ್ಯೆ. ಈ ಒಂದು ಮಲಮೂತ್ರ ಜಾಗಗಳಲ್ಲಿ ಏನಾದ್ರೂ ಒಂದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು ಬೇಗ ಆಗುತ್ತೆ. ಒಂಥರ ದುರ್ನಾತ ಬರ್ತಕ್ಕಂಥದ್ದು, ದುರ್ವಾಸನೆ ಬರ್ತಕ್ಕಂಥದ್ದು. ಖಂಡಿತ ತುಂಬಾ ಜನ ಕಮೆಂಟ್ಸ್ ಎಲ್ಲ ಆಗ್ತಿದೆ, ಹೌದು ಗುರುಗಳೇ ಈ ತರದ ಸಮಸ್ಯೆಗಳು ಧನಿಷ್ಠ ನಕ್ಷತ್ರಕ್ಕೆ ಆಗಿದೆ ಅನ್ನತಕ್ಕಂಥದ್ದು ಹೇಳ್ತೀರಿ. ಇನ್ನು ವಿಶೇಷವಾಗಿ ತಲೆ ಸುತ್ತುವಿಕೆ ಆಗತಕ್ಕಂಥದ್ದು, ಸ್ಕಿನ್ ಅಲರ್ಜಿಸ್ ಕೂಡ ಆಗುತ್ತೆ. ಅಂದ್ರೆ ಈ ಕೆಲವರಿಗೆ ನಾವು ಬಿಳಿ ಚಿಬ್ಬು, ಕಪ್ಪು ಚಿಬ್ಬು, ದೇಹದಲ್ಲಿ ಒಂಥರ ಕಲೆಗಳು ಶುರು ಆಗ್ತಕ್ಕಂಥದ್ದು. ಆಮೇಲೆ ಬಣ್ಣ ಕಳ್ಕೊಳ್ಳೋದು, ತುಂಬಾ ಬೆಳ್ಳಗಿರೋರು ಕಪ್ಪಗಾಗ್ಬಿಡೋದು, ಕಪ್ಪಗಿರೋರು ಬೆಳ್ಳಗಾಗೋದು. ಕೆಲವ್ರಿಗೆ ನೀವು ನೋಡ್ತಿರ್ತೀರಿ ಇಲ್ಲಿ ಡಾರ್ಕ್ ಇರುತ್ತೆ ಕೆಲವು ಜೆಂಟ್ಸ್ಗೆ, ಇಲ್ಲ ಕೆಲವರಿಗೆ ಬಂಗು ಬಂದಿರ್ತಕ್ಕಂಥದ್ದನ್ನ ನೋಡ್ತಿರ್ತೇವೆ. ಬೇಗ ಆಗುತ್ತೆ ನಿಮಗೆ. ಮುಖ್ಯವಾಗಿ ಧನಿಷ್ಠ ನಕ್ಷತ್ರಕ್ಕೆ ಬಂಗಿನ ಸಮಸ್ಯೆ, ಆಮೇಲೆ ಇಲ್ಲೆಲ್ಲ ಬಿಳಿ ತೊನ್ನು ಅಂತೆಲ್ಲ ಮಾತಾಡ್ತೀವಲ್ಲ, ಸಣ್ಣದಾಗಿ ಕಪ್ಪಗಿನ ಬರ್ತಕ್ಕಂಥದ್ದು, ಲೈಟ್ ಬೆಳ್ಳಗಾಗ್ತಕ್ಕಂಥದ್ದು, ದೇಹದ ಭಾಗಗಳಲ್ಲಿ ಸ್ಕಿನ್ ಅಲರ್ಜಿಸ್. ಯಾಕಂದ್ರೆ ಕುಜನ ಪ್ರಭಾವ ಶನಿ ಜೊತೆ ಆಗೋಲ್ಲ, ತಟ್ಕೊಳ್ಳಲ್ಲ. ಇವನ್ ತಣ್ಣಗೆ, ಇವನು ಬೆಂಕಿಗೆ. ಸೊ ಇಬ್ಬರ ಒಂದು ತಳಮಳ. ತಣ್ಣಗಿರೋ ಅನ್ನನೆತ್ತಿ ಎಣ್ಣೆನಲ್ಲಿ ಬಿಟ್ಟು ನೋಡಿ, ಹೌದಲ್ವಾ? ಅಲ್ಲೇನೋ ಉಲ್ಟಾ ಪಲ್ಟಾ ಆಗತಕ್ಕಂಥದ್ದು. ತುಂಬಾ ಬಿಸಿ ಇದ್ದೀವಿ, ತಡಕ್ಕಂತ ತಣ್ಣೀರ್ ಕುಡಿದ್ ನೋಡಿ, ಕುಡಿಬಾರ್ದು, ಜಲದೋಷ ಇಟ್ಕೊಬಿಡುತ್ತೆ. ತುಂಬಾ ಬಿಸಿ ಇದ್ದೀರಿ, ತಣ್ಣೀರ್ ತಗೋಬಾರ್ದು, ತಣ್ಣೀರ್ ಸ್ನಾನ ಮಾಡಬಾರ್ದು ಅಂತೇಳಿ. ಅದಕ್ಕೆ ಬಿಸಿನೀರು ಹೆಚ್ಚಾಗಿ ಕುಡಿಬೇಕು ಧನಿಷ್ಠ ನಕ್ಷತ್ರದವರು. ಮಲಮೂತ್ರ ವಿಸರ್ಜನೆಗಳನ್ನ ಕಂಟ್ರೋಲ್ ಮಾಡಬೇಡಿ. ಕಂಪಲ್ಸರಿ ಒಂದ್ ದಿನಕ್ಕೆ 4 ಕಿಲೋಮೀಟರ್ ಆದ್ರೂ, 4ರಿಂದ 5 ಕಿಲೋಮೀಟರ್ ಆದ್ರೂ ಒಂದು ವಾಕಿಂಗ್ ಮಾಡಲೇಬೇಕು. ಹಸಿರು ತರಕಾರಿ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು, ಸೊಪ್ಪುಗಳನ್ನ ತುಂಬಾ ಹೆಚ್ಚಾಗಿ ಸೇವಿಸ್ತಕ್ಕಂಥದ್ದು ಮಾಡಿ. ಸೊಪ್ಪುಗಳು, ಗ್ರೀನ್ಸ್ ಚೆನ್ನಾಗಿ ತೊಳೆದು ಅದನ್ನ ಒಂದ್ ಸ್ವಲ್ಪ ಉಪ್ಪು ನೀರಲ್ಲಿ ಅರಿಶಿನ ಹಾಕಿ ನೆನೆಸಿ, ಬಿಸಿನೀರು, ಸ್ವಲ್ಪ ಉಪ್ಪು, ಕಲ್ಲುಪ್ಪು, ಒಂದಷ್ಟು
ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ತಾದ್ಮೇಲೆ ಸೊಪ್ಪನ್ನು ಅದ್ರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಡಿ. ಹೈಯೆಸ್ಟ್ ಪೆಸ್ಟಿಸೈಡ್ಸ್ ಇವತ್ತಿರೋ ಅಂತ ಡೇಂಜರಸ್ ನಂಬರ್ ಟಾಪ್ 3 ನಲ್ಲಿ ಇರ್ತಕ್ಕಂಥ ಒಂದು ನಾವು ತಿನ್ನುವಂತ ಆಹಾರಗಳಲ್ಲಿ ಸೊಪ್ಪುಗಳು ಅತಿ ಮುಖ್ಯ. ಎಲ್ಲೆಲ್ಲೂ ಸ್ಟಾಕ್ಗೋ ಸ್ಪ್ರೇ ಮಾಡಿ ಬಿಸಾಕೋದು, ಬೇಗ ಬೆಳೆದ್ಬಿಡ್ಬೇಕು, ಬೇಗ ಮಾರಬೇಕು ಅನ್ನೋ ಒಂದು ಅರ್ಥದಲ್ಲಿ ಅದು ಅನರ್ಥ ಆಗ್ತಿದೆ, ಅಪಾರ್ಥ ಆಗ್ತಿದೆ. ಅದರಿಂದ ಹೆಚ್ಚಾಗಿ ಗ್ರೀನ್ ಸೇವಿಸಿ, ಆಮೇಲೆ ಬಿಸಿನೀರು ಕುಡಿಯೋ ಅಭ್ಯಾಸ ಮಾಡಿ. ತುಂಬಾ ಬಿಸಿನೀರು ಅಂತಲ್ಲ, ಒಂದು ಉಗುರು ಬೆಚ್ಚಗಿಂತ ಇನ್ನೊಂದು ಸ್ವಲ್ಪ ಸೇವಿಸ್ತಕ್ಕಂಥದ್ದು ಮಾಡಿ. ಊಟಕ್ಕೆ ಮೊದಲು ಸ್ವಲ್ಪ ತಣ್ಣೀರು, ಊಟದ ನಂತರ ಬಿಸಿ ನೀರು ತುಂಬಾ ಅತ್ಯುತ್ತಮ. ಸ್ವಲ್ಪ ಕಾಫಿ ಕುಡಿಯೋ ಅಭ್ಯಾಸ, ಟೀ ಕುಡಿಯೋ ಅಭ್ಯಾಸ ವಿಪರೀತ ಇದ್ರೆ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಟೈಮ್ಗೆ ಸರಿಯಾಗಿ ತಿನ್ನಿ, ಇಲ್ಲ ಅಂದ್ರೆ ನಿಮ್ಮ ಹೊಟ್ಟೆ ಉಬ್ಬರಿಸುವಿಕೆ ಗ್ಯಾರಂಟಿ. ಕುಜ ಬೇರೆ ಬೆಂಕಿ ಇಟ್ಟು ಬಿಡ್ತಾನೆ. ಹಸಿವೆ ತಡಿಲಿಕ್ಕೆ ಆಗೋಲ್ಲ, ನಿದ್ರೆ ತಡಿಲಿಕ್ಕೆ ಆಗೋಲ್ಲ, ಏನಕ್ಕೂ ಓಡ್ತಿರ್ತೀರಿ. ಧನಿಷ್ಠ ನಕ್ಷತ್ರ ಏನ್ ಗೊತ್ತಾ, ಒಂಥರ ಸದಾ ಓಡ್ತಕ್ಕಂಥ ಒಂದು ಭಾವ. ಓಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ಯಾರಿಗೂ ಓಡ್ತೀರಿ? ನಿಮ್ಮ ಆರೋಗ್ಯವೇ ಸರಿ ಇಲ್ಲ ಅಂದ್ಮೇಲೆ ಪೃಷ್ಠಭಾಗ, ಹೊಟ್ಟೆ ಭಾಗ, ತೊಡೆ ಭಾಗ ದಪ್ಪ ಆಗ್ಬಿಡುತ್ತೆ, ಎದೆ ಭಾಗ ದಪ್ಪ ಆಗ್ಬಿಡುತ್ತೆ, ನಡಿಲಿಕ್ಕೆ ಕಷ್ಟ ಆಗ್ಬಿಡುತ್ತೆ, ಗಂಟುಗಳಲ್ಲಿ ನೀರು ತುಂಬಿಕೊಳ್ತಕ್ಕಂಥ ಪ್ರಭಾವ ಆಗುತ್ತೆ, ವೆರಿಕೋಸ್ ವೈನ್ಸ್ ಸಾಧಾರಣವಾಗಿ ಬಂದ್ಬಿಡುತ್ತೆ. ಅದಕ್ಕೆ ರೆಗ್ಯುಲರ್ ಒಂದು ವಾಕ್ ಇಟ್ಕೊಳ್ಳೋದು, ವಾರಕ್ಕೊಂದು 3 ಬಾರಿ ಆದರೂ ಇಲ್ಲ 2 ಬಾರಿ ಆದರೂ ದೇಹಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡೋ ಅಭ್ಯಾಸ ಮಾಡಿ. ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡತಕ್ಕಂಥದ್ದು ಮಾಡಿ. ಉಪ್ಪು ಸ್ವಲ್ಪ ಹಿತಮಿತ, ಉಪ್ಪು ಹುಳಿ ಖಾರ. ಯಾಕಂದ್ರೆ ಶನಿಯ ಮನೆಯಲ್ಲಿ ಕುಜ ಇದ್ದಾಗ ಈ ಎಣ್ಣೆ ಪದಾರ್ಥಗಳು, ಫ್ರೈ ಪದಾರ್ಥಗಳು, ಗ್ರಿಲ್ಸು, ಆಮೇಲೆ ತುಂಬಾ ಮಸಾಲೆ ಪದಾರ್ಥಗಳನ್ನ ಹಾಕಿ ಸೇವಿಸ್ತಕ್ಕಂಥ ಒಂದು ಭಾವ ಹೆಚ್ಚಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಹುಳಿ ಪದಾರ್ಥ, ಮೊಸರು ಬಜ್ಜಿ ಹಾಕೊಂಡು ಒಳ್ಳೆ ಟೊಮ್ಯಾಟೊ ರೈಸ್ ಮಾಡ್ಕೊಂಡು ತಿನ್ನೋದು, ಕೋಕೋನಟ್ ರೈಸ್ ಮಾಡ್ಕೊಂಡು ತಿನ್ನೋದು, ಸಿಕ್ಕಾಬಟ್ಟೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಶುರು ಆಗ್ಬಿಡುತ್ತೆ. ಇಂಟೆಸ್ಟೈನ್ ಅಲ್ಲಿ ಸಮಸ್ಯೆ, ಇಂಟೆಸ್ಟೈನ್ ಕಾರಕ ಬಂದು ಶನಿ. ಸೊ ಈ ಕುಜ ಖಾರ ತಿನ್ಸಿ ಅಲ್ಲೊಂದು ಡ್ಯಾಮೇಜ್ ಇಟ್ಬಿಡ್ತಾನೆ. ಯಾವಾಗ ಇಂಟೆಸ್ಟೈನ್ ಕರಳು ಕೆಡ್ತೋ ಎಲ್ಲ ಕೆಡ್ತೋ. ಮಲಮೂತ್ರ ವಿಸರ್ಜನೆಗಳು ಶುದ್ಧವಾಗಿ ಆಗಬೇಕು, ಕರೆಕ್ಟಾಗಿ ಆಗ್ಬೇಕು, ಟೈಮ್ ಟು ಟೈಮ್ ಆಗ್ಬೇಕು. ಅದರಲ್ಲಿ ಇಂಬ್ಯಾಲೆನ್ಸ್ ಆಯ್ತು, ಕಂಟ್ರೋಲ್ ಮಾಡಿದ್ವಿ, ಮೋಷನ್ ಎರಡೂ ಕಂಟ್ರೋಲ್ ಮಾಡಬಾರ್ದು ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ. ಜಾಗ್ರತೆ ಮಕ್ಕಳೇ. ಸೊ ನೀವು ಕೇಳ್ತಿದ್ರಲ್ವಾ, ರಾಶಿಗನುಗುಣವಾಗಿ, ನಕ್ಷತ್ರಕ್ಕನುಗುಣವಾಗಿ ನಮಗೆ ಬರುವಂತ ಕಾಯಿಲೆಗಳು, ಇದು ಜನ್ಮದ ನಾವು ಹುಟ್ಟುವಾಗ ಆಯಾಯ ಭಾವಕ್ಕೆ ತಕ್ಕಂತ ಆಲೋಚನೆ, ಚಿಂತನೆ. ನೀವು ಯಾವಾಗ್ಲೂ ಸ್ವಲ್ಪ ಬಿಸಿಲೇ ಇರ್ತೀರಿ, ಸಾಮಾನ್ಯವಾಗಿ ಮಾತಾಡೋದಿಲ್ಲ, ಹೆಚ್ಚು ಮಾತನಾಡೋದಿಲ್ಲ, ಒಳಗಡೆಯೇ ಮಕ್ಕಳ ತರ ಇಟ್ಕೊಂಡಿರ್ತೀರಿ ನೀವು. ಬೇಯಿಸ್ತಾನೆ ತನ್ನಿಷ್ಟ. ಯಾಕಂದ್ರೆ ಶನಿ ಮನೆಯಲ್ಲಿ ತಟಸ್ಥ ಮಾಡ್ಬಿಡ್ತಾನೆ. ಒಂಥರ ಬಲ ಬಂದಾಗೆ ನೋಡೋಕೆ ನೀವು ತುಂಬಾ ಗಾಂಭೀರ್ಯವಂತರು. ಧನಿಷ್ಠ ನಕ್ಷತ್ರದವರು ಭಾರಿ ಗಾಂಭೀರ್ಯ. ಇವ್ರಿಗೇನು ಆಲ್ವೇಸ್ ಒಂಥರ ಗಾಂಭೀರ್ಯದ ನಗು. ನಿಮ್ ವಾಕ್ ನೋಡಿ ನೀವು ಬೇಕಾದ್ರೆ. ಮುಖ್ಯವಾಗಿ ಧನಿಷ್ಠ ನಕ್ಷತ್ರದ ಸ್ತ್ರೀಯರ ವಾಕ್ ನೋಡಿ ಬೇಕಾದ್ರೆ. ಗೀತಾ, ಗಾಯತ್ರಿ, ಗೌರಿ, ಗಣೇಶು, ಈ ಪುರುಷರು ಮುಖ್ಯವಾಗಿ ಧನಿಷ್ಠ ನಕ್ಷತ್ರದವರು ಲಿಕ್ಕರ್ ಅಭ್ಯಾಸಕ್ಕೆ ಬೇಗ, ಇಲ್ಲ ಸ್ಮೋಕಿಂಗ್ ಅಭ್ಯಾಸಕ್ಕೆ ವಿಪರೀತ ಅಡಿಕ್ಷನ್. ಅಭ್ಯಾಸ ಬೇರೆ, ಚಟ ಬೇರೆ, ದುಶ್ಚಟ. ಇಲ್ಲ ಕುಡಿಯೋದಿದ್ರೆ ಭಾನುವಾರ ಬಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಡಿಯುವಂತ ಒಂದು ಪ್ರಭಾವ. ಗೋವರ್ಧನ್, ಗೋಪಾಲ್, ಈ ಹೆಸರಿನವರು, ಗಿರಿ, ಗಣೇಶ್, ಗಾಯತ್ರಿ. ಸ್ವಲ್ಪ ನಿಮ್ಮ ಊಟ ಪ್ರಕೃತಿಯ ಪದ್ಧತಿಯಲ್ಲೂ ಒಂದು ಸಣ್ಣದಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂಟಿಯಾಗಿರ್ಬೇಡಿ. ಧನಿಷ್ಠ ನಕ್ಷತ್ರ ಸ್ವಲ್ಪ ಒಂಟಿಯಾಗಿರ್ಲಿಕ್ಕೆ ತುಂಬಾ ಬಯಸ್ತೀರಿ, ಹೆಚ್ಚು ಬೆರಿತೀರಿ, ಇಲ್ಲ ಅಂತಲ್ಲ, ತುಂಬಾ ಬೆರಿತಕ್ಕಂಥದ್ದಿಲ್ಲ, ಹೆಚ್ಚು ಮಾತಿಲ್ಲ, ಇನ್ನೊಂದಿಲ್ಲ. ಲೇಟಾಗಿ ಮಲಗಬೇಡಿ, ಲೇಟಾಗಿ ಹೇಳ್ಬೇಡಿ, ಸ್ವಲ್ಪ ಬೇಗ ಮಲಗಿ. ದುಡ್ಡು ಅಂತ ಓಡಬೇಡಿ, ಸ್ಟ್ಯಾಂಡರ್ಡ್ ಸ್ಟೇಟಸ್ ಅಂತ ಓಡಬೇಡಿ. ಏನು ಓಡಿದರು ಬೊಗಸೆ ತಗೊಬಂದಿಲ್ಲ, ಬೊಗಸೆ ತಗೊಂಡು ಹೋಗಲ್ಲ. ಅದರಿಂದ ಧನಿಷ್ಠ ನಕ್ಷತ್ರ ಇದೊಂದು ಎಚ್ಚರಿಕೆ. ಗೀತಾ, ಗಾಯತ್ರಿ, ಗೋಮತಿ, ಗೌತಮಿ, ನೀವು ನೋಡಿ ಬೇಕಾದ್ರೆ ಅಲ್ಲೊಂದಿದೆ, ಅದರಲ್ಲಿ ಬೇರೆ ದಾಂಪತ್ಯ ಜೀವನದಲ್ಲೂ ಕೂಡ ಅದರಲ್ಲೂ ಧನಿಷ್ಠ ನಕ್ಷತ್ರದವರು ಒಂದ್ ಸಣ್ಣ ಚೆಕ್ಮೇಟು, ಕ್ವಶನ್ ಮಾರ್ಕ್ ಇಟ್ಬಿಟ್ಟಿರ್ತಾನೆ. ಯಾಕೋ ಅರ್ಥವಾಗದಂತ ಭಾವ. ದುಡಿದು ತುಂಬಾ ಕಷ್ಟಪಟ್ಟು ಮನೆಗೆ ಬರ್ತೀರಿ ಪುರುಷರು, ಆಕೆ ಆ ರೆಸ್ಪಾಂಡ್ ಇರೋಲ್ಲ, ಏನೋ ಒಂಥರ
ಇಲ್ಲ ನಿಮ್ಮ ಗಂಡ ಮೂರ್ಖ ಗಂಡ, ದಡ್ಡ ಗಂಡ, ಪೆದ್ದ ಗಂಡ, ಎಡವಟ್ಟು ಗಂಡ, ಒರಟ ಗಂಡ, ಧನಿಷ್ಠ ನಕ್ಷತ್ರಕ್ಕೆ ಅದಾಗಿರುತ್ತೆ. ಹೌದು ಅಲ್ವೋ ಹೇಳಿ. ಗಾಯತ್ರಿ, ಗೀತಾ, ಗೋಮತಿ, ಗೌತಮಿ ಹೇಳಿ ನೀವು. ಖಂಡಿತ ಕಮೆಂಟ್ಸ್ ಅಲ್ಲಿ ಹಾಕ್ತೀರ ಹೌದು ಗುರುಗಳೇ. ಒಳಗಡೆನೇ ನೋವು ಇಟ್ಕೊಂಡು ಕೊರಗೋದು, ತೀರದ ಆಸೆ. ನನಗೊಂದು ಮದುವೆ ಆಗಿಲ್ಲ ಅಂತ ಆಸೆ, ಮದುವೆ ಆದ್ಮೇಲೆ ಮಗು ಇಲ್ಲ ಅಂತ ಆಸೆ, ಮಗು ಆದ್ಮೇಲೆ ಮನೆ ಆಗಿಲ್ಲ ಅಂತ ಆಸೆ. ತರದ ಯಾವ್ದ್ಯಾವ್ದೋ ತಂದು ಇಲ್ಲಿ ಸೇರಿಸಿ ಇಟ್ಕೋತೀರಿ ಮಕ್ಕಳೇ. ರಿಕ್ವೆಸ್ಟಿಂಗ್ ಏನಾಗುತ್ತೋ ಆ ಕಾಲಕ್ಕಾಗುತ್ತೆ, ಬರುತ್ತೆ. ನಿಮ್ ಪ್ರಯತ್ನ ನೀವು ಮಾಡಿ. ತೀರಾ ಆ ಒತ್ತಡಕ್ಕೆ ತಗೊಂಡೋಗ್ಲಿಕ್ಕೆ ಹೋಗ್ಬೇಡಿ. ಬೇಗ ಕೂದಲು ಬೆಳ್ಳಗಾಗ್ತಕ್ಕಂಥದ್ದು, ಕೂದಲು ಉದುರತಕ್ಕಂಥ ಒಂದು ಪ್ರಭಾವ ಆಗ್ತಕ್ಕಂಥದ್ದು, ಇನ್ನು ಒಂಟಿತನದ ಖಿನ್ನತೆಯ ಪ್ರಭಾವ ಉಂಟಾಗತಕ್ಕಂಥದ್ದು, ಅಲ್ಲೊಂದು ಸಣ್ಣ ಎಳೆದಾಟ ಉಂಟು. ಜಾಗರೂಕತೆ. ಸೊ ನಮ್ಮ ಸಂಚಿಕೆ, ಈ ವೈದ್ಯ ಸಂಚಿಕೆಯ ಹಾಗೂ ನಿಮ್ಮ ಗುಣಲಕ್ಷಣ ಇಷ್ಟ ಆಗಿದೆ, ದಯಮಾಡಿ ಕಮೆಂಟ್ಸ್ ಹಾಕಿ. ನಿಮ್ಮ ಸುತ್ತಮುತ್ತ ಬಂಧು ಬಳಗ, ಸ್ನೇಹಿತ, ಆತ್ಮೀಯ ಅಂತಿರ್ತಾರೆ, ಶೇರ್ ಮಾಡಿ. ನನಗಾಸೆ ನನ್ನ ಮಟ್ಟಕ್ಕೆ ಎಲ್ರಿಗೂ ದಯಮಾಡಿ ತಪ್ಪು ತಿಳ್ಕೊಬೇಡಿ. ಎಲ್ರಿಗೂ ಸಿಕ್ತಿಲ್ಲ, ಮಾತಾಡ್ತಿಲ್ಲ, ಗುರುಗಳು ನಮಗೆ ಆಗೋದಿಲ್ಲ ಅನ್ನತಕ್ಕಂಥ ಜ್ಯೋತಿಷ್ಯ ಎಲ್ಲರಿಗೂ ಅಲ್ಲ. ಸಾಮಾನ್ಯ ಸಮಸ್ಯೆ ತಗೊಂಡು ಬರಬೇಡಿ ಅಂತ ಬೈತಿರ್ತಾನೆ. ಸುಮ್ಮನೆ ಯಾಕೆ ಹಂಗೆ ಅಳ್ತೀರಿ ಅಂತ, ಯಾಕೆ ಕೊರಗ್ತೀರಿ ಅಂತ. ಇಲ್ಲ ಅಂದಿದ್ದು ಇಲ್ವೇ. ಹೌದು, ನಾವು ಒಪ್ಕೊಳ್ಳಲ್ಲ, ಸಾಮಾನ್ಯರಲ್ವ ನಾವು. ಗಾಬರಿಗಳು, ಧಾವಂತಗಳು. ಮುಖ್ಯ ನಿರ್ಧಾರಗಳು ಮಾಡುವಾಗ ಒಂದು ಯೋಚಿಸಿ ಕೇಳಿ ವೈದಿಕವಾಗಿ ಮುಂದಕ್ಕೆ ಹೆಜ್ಜೆ ಇಡೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವರ್ಷ 2000 ವರ್ಷದಲ್ಲಿ ಹುಟ್ಟಿದವರಿಗೆ ಉದ್ಯೋಗದ ವಿಚಾರದಲ್ಲಿ, ವೃತ್ತಿಯ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಕವಲುದಾರಿಯಾಗಿಟ್ಟಿರ್ತಾನೆ. ಮನೆಯೊಂದು 3 ಬಾಗಿಲು. ಹೌದೋ ಅಲ್ಲವೋ ಕಮೆಂಟ್ ಅಲ್ಲಿ ಹಾಕಿ. 2000 ವರ್ಷದಲ್ಲಿ ಹುಟ್ಟಿದವರಿಗೆ ಒಂದ ನಿಮ್ಮ ಉದ್ಯೋಗ, ಇಲ್ಲ ನಿಮ್ಮ ವಿದ್ಯೆ, ಇಲ್ಲ ನಿಮ್ಮ ಕೆಲಸ, ಇಲ್ಲ ನಿಮ್ಮ ಕುಟುಂಬ, ಇಲ್ಲ ನಿಮ್ಮ ಅಮ್ಮ ಅಪ್ಪ, ಇಲ್ಲ ನಿಮ್ಮ ಪ್ರೀತಿ. ಯಾವುದು ನೋಡ್ಲಿ ಗುರುಗಳೇ, ಯಾವ ಕಡೆ ಹೋಗ್ಲಿ ಗುರುಗಳೇ, ಯಾರು ಒಳ್ಳೆಯವರು ಗುರುಗಳೇ, ಯಾರು ಸರಿ ಗುರುಗಳೇ ಅನ್ನೋ ಒಂದು ಧಾವಂತ ತಳಮಳ ವಿಪರೀತ ನಿಮ್ಮನ್ನ ಹಾಕಿರ್ತಕ್ಕಂಥದ್ದಿರುತ್ತೆ. ಖಂಡಿತ ನೀವೊಬ್ಬ ಯೋಗ ಪುರುಷರು. ನಿಮಗೇ ಗೊತ್ತಿಲ್ಲದೆ 2000 ವರ್ಷದಲ್ಲಿ ಹುಟ್ಟಿದವರು ನೀವು. ನಿಮಗೆ ಗೊತ್ತಿದೆಯಾ? ಬೇರೆಯವರ ನೋವಿಗೆ ಬೇಗ ಸ್ಪಂದಿಸ್ ನಿಂತೀರಿ. ನೀವು ಹೆಂಗೆ ಅಂದ್ರೆ, ಪಂಕ್ತಿಲಿ ಹೋಗ್ತಿದ್ದೀವಿ, ಊಟದ ಪಂಕ್ತಿ, ಎಲ್ರಿಗೂ ಸಿಕ್ತು, ನಿಮಗೇನ್ ಸಿಕ್ತು ಅದರಲ್ಲೇ ತೃಪ್ತಿ ಪಡೋರು. ಪರವಾಗಿಲ್ಲ, ಅವನ್ ಚೆನ್ನಾಗಿರ್ಲಿ ಬಿಡು, ಅವನಿಗೆ ಸಿಕ್ಕಿದೆ ಬಿಡು. ನಿಮ್ ತಟ್ಟೆಯಲ್ಲಿ ತುಂಬಾ ಜನ ಏನ್ ಗೊತ್ತಾ, ತಮ್ಮ ತಟ್ಟೆನಲ್ಲಿ ಏನು ಬಂದಿದ್ರು ತೃಪ್ತಿ ಪಡದ ವ್ಯಕ್ತಿಗಳು. ತಮ್ಮ ತಟ್ಟೆಯಲ್ಲಿ ಏನು ಬಂದಿದೆಯೋ ಅದರಲ್ಲಿ ತೃಪ್ತಿ ಪಡೋಲ್ಲ, ಬೇರೆಯವ್ರ ತಟ್ಟೆಯೇ ನೋಡೋದು. ಬೇರೆಯವರ ಆ ಸ್ಥಾನ ಅದು ಒಳಗಡೆ ಸಂಕಟ ಪಡತಕ್ಕಂಥ ವ್ಯಕ್ತಿಗಳು ಜಾಸ್ತಿ. ಆದರೆ 2000 ವರ್ಷದಲ್ಲಿ ಹುಟ್ಟಿರುವ ನೀವು ಇನ್ನೊಬ್ಬರ ತಟ್ಟೆ ನೋಡಿ, ಇನ್ನೊಬ್ಬರ ಖುಷಿ ನೋಡಿ ಸಂಭ್ರಮಿಸ್ತಕ್ಕಂಥದ್ದು ಜಾಸ್ತಿ. ಯು ಆರ್ ಅಮೇಜಿಂಗ್. ಹೌದು, ತುಂಬಾ ಒಂದು ರೀತಿಯ ಅಲ್ಪ ತೃಪ್ತರು. ಎಸ್, ಆ ಜಿದ್ದಿದೆ, ಬಟ್ ಸ್ವಲ್ಪ ಸೋಮಾರಿಗಳು. ಹಾಗೂ ಈಗೂ ಮಾಡಿ ಕೆಲವರು ನಾನು ನೋಡಿದ್ದಾನೆ, ಡಿಗ್ರಿ ಮುಗಿಸಿದ್ದೆ ಸ್ಟಾಪ್ ಕೇಜ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ನನ್ನ ಪ್ರಕಾರ ಲೆಕ್ಕಾಚಾರ ಸರಿ ಇದ್ರೆ ವರ್ಷ 2000 ಹುಟ್ಟಿದವರು ಖಂಡಿತ ಹೇಳ್ತಾನೆ, ಈ 3 ವರ್ಷದಿಂದ ಸುಮ್ಮನೆ ಕೂತ್ ಬಿಟ್ಟಿರ್ತೀರಿ. ಇಲ್ಲ, ಬೇಡದ ಕೆಲಸ, ತೃಪ್ತಿ ಇಲ್ಲದ ಕೆಲಸ, ನಿಮ್ಮ ಯೋಗ್ಯತೆಗೆ ಮೀರಿದಂತ ಕೆಲಸ, ಅಂದ್ರೆ ತುಂಬಾ ಎತ್ತರದ್ದಲ್ಲ, ಯಾವುದೋ ಎಲ್ಲೋ ಏನೋ ಬಿಡು, ಈ ರೀತಿ ಆಗಿರುತ್ತೆ. ಹೌದೋ ಅಲ್ವೋ ಹೇಳಿ.
ಖಂಡಿತ ಈ 3 ವರ್ಷದಿಂದಲೂ ನೀವು ಕಣ್ಣೀರು, ನೋವು, ಒಂಥರ ಕನ್ಫ್ಯೂಷನ್ಸ್, ವೃತ್ತಿ, ಕುಟುಂಬ, ಒಂದು ವೃತ್ತಿಲಿ ಚೆಕ್ಮೇಟ್ ಇಟ್ಬಿಟ್ಟಿರ್ತಾನೆ, ಇಲ್ಲ ಕುಟುಂಬದ ವಿಚಾರದಲ್ಲಿ ಚೆಕ್ಮೇಟ್ ಇಟ್ಬಿಟ್ಟಿರ್ತಾನೆ. 100% ಇಲ್ಲ ಅಂದ್ರೆ ತಂದೆ ತಾಯಿ ವಿಚಾರದಲ್ಲಿ ಯಾಕೋ ತಂದೆ ಒಂದ್ ಕಡೆ, ತಾಯಿ ಒಂದ್ ಕಡೆ, ನಡುವೆ ನಾನೊಂದು ಕಡೆ, ಈ ರೀತಿ ಆಗಿರ್ತಕ್ಕಂಥ ಭಾವ ಆಗಿರುತ್ತೆ. ಹೌದು ಅಲ್ವೋ? ವರ್ಷ 2000 ಹುಟ್ಟಿರ್ತಕ್ಕಂಥವ್ರು. ಹೌದು. ಆಮೇಲೆ ವರ್ಷ 2000 ಹುಟ್ಟಿರ್ತಕ್ಕಂಥ, ಸುಳ್ಳು ಹೇಳ್ಬೇಡಿ, ಎಷ್ಟು ಜನ ನಿಮ್ಮನ್ನ ಕಣ್ಣು ನೋಡಿದ್ರೆ ಹೇಳಿ. ಓ ಖಂಡಿತ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸತ್ಯಸಂಧತೆ, ನಿಮ್ಮ ನಿಜಾಯಿತಿ, ಇಲ್ಲೋ ಯು ಆರ್ ದೇರ್ ಫಾರ್ ಎವ್ರಿಬಡಿ. ಯು ಆರ್ ದೇರ್ ಫಾರ್ ಎವ್ರಿಬಡಿ. ನಿಮಗೆ ನಿಮ್ಮ ಶಕ್ತಿಯ ಅವಗಾಹನೆಯೇ ಇಲ್ಲ ವರ್ಷ 2000 ಹುಟ್ಟಿದವರು. ಹೌದು ಅಲ್ವೋ ಹೇಳಿ. ಎಲ್ಲರೂ ಯಾಕೋ ನಿಮ್ಮನ್ನ ಯಾಕೋ ನನಗೆ ಸಿಗ್ಬೇಕಾಗಿದೆ ಅಲ್ಲಿಲ್ಲ, ಇಷ್ಟೇ, ಈ ತರನೇ. ಮನೆಯಲ್ಲೂ ಅಷ್ಟೇ, ಆ ಸಿಗಬೇಕಾದ ಮರ್ಯಾದೆಯೋ, ಗೌರವವೋ, ಪ್ರೀತಿಯೋ ಅರ್ಧರ್ಧ ಅನ್ನಿಸ್ತಿಲ್ವಾ ಮಕ್ಕಳೇ? ನನ್ನ ಲೆಕ್ಕಾಚಾರ ಸರಿ ಇದ್ರೆ ಎಷ್ಟೋ ಸಾವಿರಾರಲ್ಲ ಲಕ್ಷಾಂತರ ಜಾತಕ ನೋಡಿದ ಅನುಭವದ ಮೇಲೆ ಹೇಳ್ತಿದ್ದಾನೆ, ತುಂಬಾ ಜನ ಒಂದು ತಂದೆಯಿಂದ ದೂರ, ಇಲ್ಲ ತಾಯಿಯಿಂದ ದೂರ, ಇಲ್ಲ ಕುಟುಂಬದಿಂದ ದೂರ, ವಿದ್ಯೆಗೋಸ್ಕರ ದೂರ, ಉದ್ಯೋಗಕ್ಕೋಸ್ಕರ ದೂರ, ಇಲ್ಲ ಕಾರಣಾಂತರಗಳಿಂದ ಅಜ್ಜ ಅಜ್ಜಿ ಹತ್ರ ಬೆಳಿ, ಚಿಕ್ಕಪ್ಪನ ಹತ್ರ ಬೆಳಿ, ದೊಡ್ಡಪ್ಪ ಹತ್ರ ಬೆಳಿ, ಮಾವನ ಹತ್ರ ಬೆಳಿ, ಹಿಂಗೆಲ್ಲೋ ಒಂಥರ ದೂರದ ಬದುಕಾಗಿ ನಿಂತಿರ್ತಕ್ಕಂಥದ್ದಾಗಿದೆ. ಹೌದು ಅಲ್ಲವೋ ಹೇಳಿ. ಏನೋ ಬಲವಂತ ಗುರುಗಳೇ, ಏನೋ ಮಾಡ್ತಿದ್ದೇನೆ ಗುರುಗಳೇ, ಏನೋ ನೋಡ್ಬೇಕು ಗುರುಗಳೇ, ಈ ರೀತಿಯ ಭಾವಗಳು ಕೂಡ ನಿಮ್ಮನ್ನ ಬೇಯಿಸ್ತಿರ್ತಕ್ಕಂಥದ್ದು ಉಂಟು ವರ್ಷ 2000 ಹುಟ್ಟಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಗೊತ್ತಿದೆ ವಿಚಿತ್ರ, ನೀವು ಪ್ರೀತಿಸುವುದರಲ್ಲಿ ಸವ್ಯಸಾಚಿ, ಎರಡೂ ಕೈಯಿಂದ ಅಪ್ಪಗೆ, ಲವ್ ಮಾಸ್ಟರ್. ಗಿವಿಂಗ್ ಲವ್ ಇಸ್ 1 and 1 ಯು ಕ್ಯಾನ್ ಡೂ. ಹೌದು, ವರ್ಷ 2000 ಇಸವಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮ್ಮ ರವಿ ಮಾಮ ತರ ತಗೋ ಅಂತ. ಯಾಕೋ ನಿಮಗ ಆ 10% ಕೂಡ ಸಿಕ್ಕಿಲ್ಲ. ತಂದೆ ಹತ್ರನೋ, ತಾಯಿ ಹತ್ರನೋ, ಮಿತ್ರರ ಹತ್ರನೋ, ಬಂಧು ಹತ್ರನೋ. ಹೌದಾಟ್ ಆ ಒಂದು ಎದುರುಗಡೆಯ ವ್ಯಕ್ತಿ, ಆ ಒಂದು ಎದುರುಗಡೆಯ ಭಾವನೆಗಳು ನಿಮ್ಮನ್ನ ಅರ್ಥ ಆಗ್ತಿಲ್ವೋ, ಸಿಕ್ತಿಲ್ವೋ, ಅರ್ಧರ್ಧ ಎಲ್ಲ ಅರ್ಧರ್ಧ ಅನ್ನಿಸ್ತಿದೆ ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ? ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಶೇರ್ ಮಾಡಿ. ಆಮೇಲೆ ಇನ್ನೂ ಒಂದ್ ಲೆಕ್ಕಾಚಾರ, ಬೇಜಾರು ಮಾಡ್ಕೋಬೇಡಿ. ಜಾತಕ ಅನ್ನೋದು ನೀವು ಹೀಗೆ ಹಿಂಗೆ ಇದೇ ತರ ತುಂಟುತನ, ರಸಿಕತನ, ವಿಕೃತಿ, ಸುಕೃತಿ, ಸ್ವೀಕೃತಿ, ಪೂಜ್ಯತ, ಧನ್ಯತ, ಗೌರವ ಎಲ್ಲ ಸೇರಿರುತ್ತೆ ನಮ್ಮಲ್ಲಿ. ನೆನ್ಪಿಟ್ಕೊಳ್ಳಿ, 64 ವಿದ್ಯೆಗಳು ನಮ್ಮೊಳಗಡೆ ಇದ್ದಾವೆ, ಬರೀ ಒಳ್ಳೇದೇ ಇಲ್ಲ. ಈ ಪ್ರಪಂಚದಲ್ಲಿ ನೆನಪಿಟ್ಟುಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ಇವೆರಡೂ ಸೇರಿದ್ದರೇನೆ ಮನುಷ್ಯ, ಇದೆರಡೂ ಸೇರಿದ್ರೇನೆ ಮನುಷ್ಯ. ನೆನಪಿಟ್ಕೊಳ್ಳಿ. ಡೋಂಟ್ ಬ್ಲೇಮ್ ದಿ ಆಪೋಸಿಟ್ ಪರ್ಸನ್. ನಾವು ಮಾಡೋದೆಲ್ಲ ಅವನಿಗೆ ಸರಿ ಅನ್ನಿಸ್ಬೇಕು ಅನ್ನೋದೇನಿಲ್ಲ. ನಮ್ಮ ಒಳಗಡೆ ಎರಡೂ ಇದೆ ಮಕ್ಕಳೇ. ಕೆಲವ್ರಿಗೆ ಸ್ವಲ್ಪ ಜಾಸ್ತಿ, ನನಗೆಲ್ಲಾ ಜಾಸ್ತಿ. ನಾನು ಇನ್ನೊಬ್ಬರನ್ನು ತೋರಿಸಿ ಹೇಳಬಾರ್ದು. ಒಬ್ಬರು ಒಳ್ಳೆತನವನ್ನ ಹೆಚ್ಚೆಚ್ಚು ಹೇಳಬೇಕು, ನಿಮ್ಮ ಕೆಟ್ಟದೆಲ್ಲ ನಾನು ಹಾಕೋಬೇಕು. ಹೌದು, ನೀವು ಮಹಾತುಂಟ್ರು. 100% ಹೇಳ್ತೇನೆ, ವರ್ಷ 2000 ವರ್ಷದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಪುಟ್ಟ ಪ್ರೀತಿ ಎಲ್ಲೋ ಮರೆಯಾಗಿ ಒಂದು ಪ್ರೀತಿ ಆಗಿ ಅಲ್ಲೊಂದು ಗಾಯವೋ ನೆನಪುಗಳು ಅಲ್ಲಿ ಕುಳಿತು ಬಿಟ್ಟಿದೆ. ಮೇ ಬಿ ಸ್ಕೂಲ್ ಡೇಸ್ ಇರ್ಬೋದು, ಕಾಲೇಜ್ ಡೇಸ್ ಇರ್ಬೋದು, ಸಮಥಿಂಗ್. ಹೌದು ಅಲ್ವೋ ಹೇಳಿ. ಅಯ್ಯಯ್ಯೋ, ಸ್ಕೂಲ್ ಡೇಸ್ ಅಲ್ಲಿ ನೀವು ಒಂಥರ ಹಪಾಹಪಿಯೇ, ಓಡಾಟವೇ, ರಭಸವೇ, ದುಡುಕೆ, ಹಂಗಾಮನೆ. ಡಾನ್ಸ್ ಮಾಡ್ತೀರಿ, ಪರ್ಫೆಕ್ಷನಿಸ್ಟ್ ಅಲ್ಲ. ಎಕ್ಸರ್ಸೈಸ್ ಮಾಡ್ತೀರಿ, ಪರ್ಫೆಕ್ಷನ್ ಅಲ್ಲ. ಓದುತ್ತೀರಿ, ನಾನ್ ನಿಮ್ಮನ್ನ ತುಂಬಾ ಕೆಳಗಡೆ ಹಾಕಿ ಹೇಳ್ತಿಲ್ಲ. ನೀವು ಮಿನಿಮಮ್ 70% ಅಂತೂ ಖಂಡಿತ ತೆಗಿತೀರಿ. ನೀವು ನಿಂತರ ಡಿಸ್ಟಿಂಕ್ಷನ್ ಮಾಡೋಕೆ ಇಷ್ಟ ಅಲ್ಲ. ಅಯ್ಯೋ, ಯಾರಿಗ್ ಮಾಡೋದು, ಏನ್ ಮಾಡೋದು, ಈ ರೀತಿ ಸಡನ್ ಆಗಿ ಸ್ವಿಚ್ ಆಫ್ ಆಗ್ಬಿಟ್ಟಿರ್ತೀರಿ, ಮೂಡ್ ಆಫ್ ಆಗ್ಬಿಟ್ಟಿರ್ತೀರಿ. ಆಮೇಲೆ ಸ್ವಲ್ಪ ರಾತ್ರಿ ದೇವಗಳು, ವರ್ಷ 2000 ವರ್ಷದಲ್ಲಿ ಹುಟ್ಟಿರೋರು. ಹೌದು ಅಲ್ವೋ ಹೇಳಿ. ರಾತ್ರಿ ಸ್ವಲ್ಪ ಎದ್ದಿರ್ತೀರಿ, 12 ಆದ್ರೂ 1 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ.
ಬೆಳಿಗ್ಗೆ 10-11 ಗಂಟೆ ಆದ್ರೂ ಭಾನುವಾರ ಅಂತೂ 12 ಗಂಟೆವರೆಗೂ ಎಬ್ಬರಿಸ್ಲೇಬೇಡಿ ಗುರುಗಳೇನು. ತಕ 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 ಅಂತ ಬೇಯ್ತಕ್ಕಂತ ಒಂದು ಭಾವ. ಹೌದು ಅಲ್ವೋ? ಸಿಟ್ಟುಗೊಂಡ್ರೆ ಬಳಬಳ ಬಳ 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 ಏನನ್ನು ಮಾತಾಡಿರ್ತಿರೋ, ಎಂತೆಂಥದ್ದು ಮಾತಾಡಿರ್ತಾರೋ, ಎಲ್ಲದೂ ಮಾತಾಡ್ತಿರೋ. ಅಯ್ಯೋ, ವಾದಕ್ಕೆ ನಿಂತ್ಕೊಂಡ್ರೆ ಎಲ್ಲರ ಹತ್ರನೂ ವಾದಕ್ಕೆ ನಿಂತ್ಕೊಂಡ್ಬಿಡೋದು. ಆಮೇಲೆ ಇನ್ನೊಂದು, ನನ್ನ ಲೆಕ್ಕಾಚಾರ ಸರಿ ಇದ್ರೆ ವರ್ಷ 2000 ಹುಟ್ಟಿದವರು ಎಷ್ಟು ಬಾರಿ ಕೆಲಸ ರಿಸೈನ್ ಮಾಡಿ ಬಂದ್ಬಿಟ್ರಿ. ಆಗಲ್ಲ ನಿಮ್ ಕೈಲಿ ಒತ್ತಡ, ಅವಮಾನ. ನೀವು ಕೆಲಸದಲ್ಲಿ ಇರುವಷ್ಟು ಒಂದು ಪ್ರಾಮಾಣಿಕತೆ ಇದೆಯಲ್ಲ, ಒಂಥರ ಕಸ ಕೊಟ್ಟರು ರಸ ಮಾಡೋ ಒಂಥರ ಜೇಡ್ರ ಬೆಲೆ. ನೀವು ಟಕ 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 ಜೇಡವನ್ನ ಎಷ್ಟು ಬಾರಿ ಕೆಳಗಡೆ ಬೀಳಿಸಿದ್ರೆ ಅದೆದ್ದಿ ಗೂಡು ಕಟ್ಟುತ್ತೆ. ಅದಕ್ಕಿರೋಷ್ಟು ಸಹನೆ ಯಾರಿಗೂ ಇಲ್ಲ. ಮತ್ತೆ ಗೂಡು ಕಟ್ಟುತ್ತೆ, ಮತ್ತೆ ಗೂಡು ಕಟ್ಟುತ್ತೆ. ನೀವು ಬೀಳಿಸ್ತಲೇ ಇರಿ, ಅದಕ್ಕೇನು ಮಾಡ್ಬೇಡಿ, ಗೂಡು ಕಟ್ಟುತ್ತೆ. ನೀವು ಆ ತರ ಕೆಲಸದಲ್ಲಿ. ಬಟ್ ಯಾರೋ ನಿಮ್ಮ ಪಕ್ಕದಲ್ಲಿ ಅರ್ಹತೆ ಇಲ್ಲದವನಿಗೆ ಆ ಸ್ಥಾನವೋ, ಇನ್ಕಮೋ, ಪೊಸಿಷನೋ ಇನ್ನೊಂದು ಕೊಟ್ಟು ಬಿಟ್ರೆ ತುಂಬಾ ನೋವಾಗ್ಬಿಡ್ತೀರಾ. ನೇರವಾಗಿ ಹೋಗ್ತೀರಾ, ನೋ ನನ್ ಕೈಯಲ್ಲಿ ಆಗೋಲ್ಲ, ನೀವು ಬೇಡ, ನಿಮ್ ಕೆಲ್ಸನೂ ಬೇಡ, ಯಾವ್ದು ಬೇಡ, ಬಿಟ್ಟು ಬಂದಿದ್ರಾ ಇಲ್ವಾ, ಆ ತರದ ಭಾವ ಆಗಿತ್ತಾ ಇಲ್ವಾ ಹೇಳಿ. ಹಾಗೆ ಕೆಲಸದಲ್ಲೂ ಅಷ್ಟೇ, ನಿಮಗ್ ಸಿಗಬೇಕಾದ ಸ್ಥಾನವೋ, ಇನ್ಕಮ್ಮೋ, ಪೊಸಿಷನ್ನೋ, ಕಂಪನಿಯೋ, ನಿಮ್ ಟ್ಯಾಲೆಂಟ್ ಗಮನಿಸೋದ್ರಲ್ಲಿ ಮಿಸ್ ಮಾಡ್ಬಿಡ್ತಾರೆ. ಯು ಆರ್ ಅನ್ ಅಮೇಜಿಂಗ್. ನೋಡೋಕೆ ನಿಮಗೆ ಒಂಥರ ಚೋಟು ಮೆಣಸಿನ್ಕಾಯಿ. ನೀವು ಸ್ವಲ್ಪ ಕುಳುಗೇನೆ, ತುಂಬಾ ಹೈಟ್ ಇರಲ್ಲ, ತುಂಬಾ ಕುಳುಗೂ ಇರೋದಿಲ್ಲ, ಆದ್ರೆ ಬುಜ್ಜಿ ಬುಜ್ಜಿಯೇ ನೀವು. ಅಪ್ಪ ಸಿಕ್ಕಾಬಟ್ಟೆ ಸ್ಪೈಸಿ ತಿಂತೀರಾ. ಫ್ರೈ ಐಟಮ್ಸು, ಗ್ರಿಲ್ ಐಟಮ್ಸು, ಮಸಾಲಾ ಐಟಮ್ಸು, ಹೋಟ್ಲ್ ತಿಂಡಿ, ಬೇಕರಿ ತಿಂಡಿ ಅಂದ್ರೆ ಆಹಾ ಓಹೋ ಫ್ಲೈಯಿಂಗ್. ಹೌದು ಅಲ್ವೋ ಹೇಳಿ. ಅದರಲ್ಲೂ ನನ್ನ ಲೆಕ್ಕಾಚಾರ ಸರಿ ಇದ್ರೆ ಈ ಫ್ರೆಂಚ್ ಫ್ರೈಸ್ ಐಟಮ್ಮು ತುಂಬಾ ಇಷ್ಟಪಟ್ಟು ತಿಂತೀರಿ. ಹೌದೋ ಅಲ್ವೋ ಹೇಳಿ. ತುಂಬಾ ಬಾಡಿ ಹೀಟ್ ಆಗುತ್ತೆ, ಕಾಲುಗಳು ಪಾದಗಳು ಒಡೆಯುತ್ತೆ, ಕಣ್ಣಿಗೆ ಸಮಸ್ಯೆ ಬರುತ್ತೆ, ಕಣ್ಣಿಗೆ ಕನ್ನಡಕನೂ ಬಂದ್ಬಿಡ್ತಕ್ಕಂಥದ್ದಾಗುತ್ತೆ, ಕೂದಲು ಬೇಗ ಬೆಳಗಾಗತಕ್ಕಂಥದ್ದು ಆಗ್ತಿರುತ್ತೆ. ಒಂಥರ ವಯಸ್ಸಾದವ್ರ ತರ ಕಾಣಿಸ್ತಿರ್ತೀರಿ. 23-24 ತರ ಕಾಣಿಸೋದೇ ಇಲ್ಲ ನೀವು. ಒಳ್ಳೆ 30 ತರ ಕಾಣಿಸ್ತೀರಿ, ಇಲ್ಲ ಒಂದು 16-18 ತರ ಕಾಣಿಸ್ತೀರಿ. ನಿಮ್ಮ ವಯಸ್ಸಿಗೆ ತಕ್ಕಂಥದ್ದು ಕಾಣಿಸೋದೇ ಇಲ್ಲ. ಸ್ವಲ್ಪ ಹೊಟ್ಟೆ ದಪ್ಪನೆ. ಹೌದು ಅಲ್ವೋ? ಪಾಕ ಪ್ರಿಯರು, ಅಡುಗೆ ಪ್ರಿಯರು. ಜಿದ್ದಾಗ ನಿಂತ್ರೆ ಎಲ್ಲಾ ಮಾಡ್ತೀರಿ, ಸಡನ್ ಆಗಿ ಸ್ವಿಚ್ ಆಫ್ ಆಗಿ ಕುತ್ಕೊಬಿಡ್ತೀರಿ. ಏನು ಬೇಡ ಹೋಗು. 4 ದಿನನೇ, 4 ದಿನಕ್ಕೆ ಚಾಂದ್ ಪೂರ ಮೈನಾ ಅಂಧೇರ ರಾತ್. 4 ದಿನ ಡಾನ್ಸು, 4 ದಿನ ಮ್ಯೂಸಿಕ್ಕು. ಹೌದು, ಎಲ್ಲ ಇರ್ತೀವಿ. ಸಡನ್ ಆಗಿ ಕುತ್ಕೊಂಡು ಅಳ್ತಿರ್ತೀರಿ, ಕಣ್ಣಲ್ಲಿ ನೀರು, ಏನೋ ಒಂಟಿ. ಎಲ್ರಿಗೂ ನೀವಿದ್ದೀರಿ, ಯಾಕೋ ನೀವು ಒಂಟಿ ಅನ್ನಿಸ್ತಿರುತ್ತೆ. ಹೌದೋ ಅಲ್ವೋ? ವರ್ಷ 2000 ಇಸ್ವಿನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇದು ನಿಮ್ಮ ಕ್ಯಾರೆಕ್ಟರ್ಗಳು. ಇನ್ನಷ್ಟು ನಿಮ್ ಶಕ್ತಿ ಬಲ ತಿಳ್ಕೋಬೇಕಾ? ಸರಿಯಾದ ವೈದಿಕರ ಹತ್ರ. ನಿಮ್ಮ ವೃತ್ತಿಪರವಾಗಿ ನೀವು ಹೆಜ್ಜೆ ಇಡುವಾಗ, ಮದುವೆಗೆ ಸಂಬಂಧಪಟ್ಟಂತ ಹೆಜ್ಜೆ ಇಡುವಾಗ ತುಂಬಾ ಕೇರ್ಫುಲ್ ಆಗಿ ಹೆಜ್ಜೆ ಇಡಿ. ಕೇಳಿ ಮಾಡಿ, ಗೊತ್ತಾಗಲ್ಲ. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ನಿಮ್ಗೆ ವರ್ಕ್ ಆಗೋಗ್ಬಿಡಲ್ಲ. ನಿಮ್ಮ ಅನುಭವ, ಮಾತು, ಲೆಕ್ಕಾಚಾರಗಳು ಬೇರೆಯವರಿಗೆ ಕೆಲಸ ಮಾಡುತ್ತದೆ, ನಿಮಗೆ ಕೆಲಸ ಮಾಡಲು ಬಿಡುವುದಿಲ್ಲ. ಅದಿದೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನಿಮ್ಮ ಒಂದು ಮದುವೆ ಕರಿಯರ್ ಇದನ್ನ ಮಾಡಬೇಕಾದರೆ, ಆಮೇಲೆ ಡಬಲ್ ಇನ್ಕಮ್ ಆಸೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಿತ್ರ ಗೊತ್ತಾ? ವರ್ಷ 2000 ಹುಟ್ಟಿದವರು ನೆಲದಲ್ಲೂ ಮಲಗಬಲ್ರಿ, ದೊಡ್ಡ ಮಂಚದಲ್ಲೂ ಮಲಗಬಲ್ರಿ. ನಿಮ್ಮಲ್ಲಿ ಅಹಂಕಾರ ಇಲ್ಲ, ಚೂರು ಪೆದ್ದಗಳೇ. ನೀವು ಬೇಗ ನಿಮ್ಮನ್ನ ಡುಬಕ್ಕಂತ ಹಳ್ಳಕ್ ಬೀಳಿಸ್ಬೋದು. ಎಷ್ಟು ಬಾರಿ ಹಳ್ಳಕ್ ಬಂದಿದ್ರಿ? ಪ್ರೀತಿ ಇರ್ಬೋದು, ವ್ಯವಹಾರ ಇರ್ಬೋದು, ಹಣಕಾಸು ಇರ್ಬೋದು, ಕುಟುಂಬ ಇರ್ಬೋದು, ನಿಮ್ಮವರು ನಿಮ್ಮತನ ಅಂತ ಹೋಗಿ ನೀವು ಒಂಥರ ಓಪನ್ ಹಾರ್ಟೆಡ್ ಮಾಡಿ ನೋವು ಎಷ್ಟು ತಿಂದಿದ್ರಿ. ಹೌದೋ ಅಲ್ವೋ ನನ್ಗೆ ಹೇಳಿ. ನಿಮ್ ಶಕ್ತಿ ಮುಖ್ಯವಾಗಿ ಮದುವೆ ಹಾಗೂ ವೃತ್ತಿ ನಿರ್ಧಾರ ತಗೊಳ್ಳುವಾಗ ಜಾಗ್ರತೆ. ಸರಿಯಾದ ವೈದಿಕ ಆಚಾರ್ಯರು, ಜ್ಯೋತಿಷ್ಕರ ಹತ್ರ ತೋರಿಸಿ ಹೆಜ್ಜೆ ಇಡಿ. ದುಡುಕಲೇಬೇಡಿ. ನನ್ನ ಮಾತು ಕೇಳಿ. ಪುಟ್ಟು ಮಕ್ಕಳು ಎಷ್ಟು ಬಾರಿ ಹತ್ರಿ, ಎಷ್ಟು ಕಣ್ಣೀರು ಮುಚ್ಚಿಟ್ಕೊಂಡ್ರಿ? ವರ್ಷ 2000 ಹುಟ್ಟಿದವರು. ಹೌದಲ್ವಾ? ಮಾತಾಡೋಣ ಇನ್ನಷ್ಟು ಸಿಕ್ಕಾಗ. ಆಯ್ತ್ರೋ? ಗೊತ್ತಾಗ್ಲಿಲ್ಲ, ಒಂದು ಪತ್ರದ ಮುಖೇನೂ ಕೂಡ ಉತ್ತರ ಉಂಟು, ವ್ಯವಸ್ಥೆ ಮಾಡಿಸ್ಕೊಡ್ತೇನೆ. ಯೋಚನೆ ಮಾಡಬೇಡಿ. ನಿಮ್ಮ 3 ಪ್ರಶ್ನೆಗಳಿಗೆ ಪತ್ರ ಮುಖೇನ ನಿಮಗ್ ಬರ್ಲಿಕ್ಕಾಗ್ಲಿಲ್ಲ, ಆಗ್ತಿಲ್ಲ, ಎಲ್ರಿಗೂ ಸಿಗೋಕ್ಕಾಗಲ್ಲಪ್ಪ. ಹೌದು, 5 ರಿಂದ 10 ನಿಮಿಷ ಅಂದ್ರೂ ಕೂಡ 8 ಗಂಟೆಗೆ ಎಷ್ಟು ಜನ ನೋಡ್ಬೋದು ಲೆಕ್ಕ ಹಾಕೊಳ್ಳಿ.
ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಅಂತ ಇಟ್ಕೊಂಡ್ರು 6, 8, 48 ಒಂದು ದಿನಕ್ಕೆ 58 ಅವರ್ ಮಾತಾಡೋಕ್ಕಾಗೋಲ್ಲ. ಸುಸ್ತಾಗ್ಬಿಡ್ತೀವಿ. ಸೆಂಟ್ರಲ್ ಬ್ರೇಕ್ ಬೇಕು. ನೀವು ಯಾರು ಗೊತ್ತಿಲ್ಲ, ನೀವು ಎಲ್ಲಿಂದ ಬಂದ್ರಿ ಗೊತ್ತಿಲ್ಲ, ನಿಮ್ಮ ಶಕ್ತಿ ಏನು ಗೊತ್ತಿಲ್ಲ. ಬಂದ ತಕ್ಷಣ ತಾಂಬೂಲ ಇಟ್ಕೊಂಡು ಇದಕ್ಕೆ ಬಂದಿದ್ರೆ ಇದೇ ಆಗಿದೆ ಅಂತ ಹೇಳೋದು ಸುಮ್ಮನೆ ಮಾತಲ್ಲ. ಅದೊಂದು ತಪಸ್ಸು, ಧ್ಯಾನ. ನಿಜವಾಗ್ಲೂ ನೀವೇನಾದ್ರೂ ಅನ್ಕೊಳ್ಳಿ, ಹಿಂಡಾಗ್ಬಿಡುತ್ತೆ ಶಕ್ತಿನೆಲ್ಲ. ಎಷ್ಟೋ ಬಾರಿ ಇದು ಕೆಲವರು ನೀವೇ ಹೇಳಿದಿರಿ, ಏನ್ ಗುರುಗಳೇ ಸುಸ್ತಾಗ್ಬಿಟ್ಟಿದ್ರಿ, ಬ್ರೇಕ್ ತಗೊಳ್ಳಿ. ಏನಾದ್ರೂ ಒಂದು ತಿಂಡಿ ತಿಂದ್ಬಿಟ್ಟು ಒಂದು ಜ್ಯೂಸ್ ಕೊಟ್ಬಿಟ್ಟು ಒಂದು ಕಾಫಿ ಕೊಟ್ಬಿಟ್ಟು ಆಮೇಲೆ ಮಾತಾಡೋಣ, ನಾವು ಬೇರೆಯವ್ರನ್ನ ಹೊರಗಡೆ ಒಪ್ಪಿಸ್ತೀವಿರಿ ಅಂತ ಹೇಳಿರ್ತಕ್ಕಂಥ ಅಮ್ಮಂದ್ರು ಉಂಟು. ಅದಕ್ಕೋಸ್ಕರ ಹೇಳ್ತಿದ್ದಾನೆ. ಸೊ ಅದರಿಂದ ಪತ್ರಕ್ಕಾದ್ರೂ ಒಂದು ವ್ಯವಸ್ಥೆ ಉಂಟು, ಯೋಚಿಸ್ಬೇಡಿ. ಆಯ್ತು, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ಸಂಚಿಕೆಗಳು ನಿಮಗೆ ತುಂಬ ಇಷ್ಟ ಆಗ್ತಿದೆ. ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಗೊತ್ತಿಲ್ಲ, ಅದರಲ್ಲಿ ಸ್ಪೆಷಲ್ ಇರೋ ಕಮೆಂಟ್ಗಳನ್ನು ತೆಗೆದು ನನ್ನ ಟೀಮ್, ದಿನಕ್ಕೆ ಕಡಿಮೆ ಅಂದ್ರೂ 40,000 to 50,000 ಬೇರೆ ಬೇರೆ ಗ್ರೂಪ್ಗಳಿದ್ದಾವೆ, ಅದರಲ್ಲಿ ಬರ್ತಿರುತ್ತೆ. ನಮಗೆ ತೆಗೆದು ಈ ಥರದ್ದು ತೆಗೆದು ಕೊಟ್ಟಿರ್ತಾರೆ. ಸರ್ ಇದು ಅವ್ರಿಗೆ ಇಷ್ಟ ಅಂತೆ ನೋಡಿ, ಈ ಥರದ ಕಂಟೆಂಟ್ ಇಷ್ಟ ಅಂತೆ ನೋಡಿ, ವರ್ಷದ ಕೇಳ್ತಿದ್ದಾರೆ, ಈ ಥರದ ತಿಥಿ ಕೇಳ್ತಿದ್ದಾರೆ, ನಕ್ಷತ್ರ ಕೇಳ್ತಿದ್ದಾರೆ, ಯೋಗ ಕೇಳ್ತಿದ್ದಾರೆ, ಹಸ್ತರೇಖೆದ್ ಕೇಳ್ತಿದ್ದಾರೆ ಅಂತಕ್ಕಂಥ. ಹಸ್ತದ ಬಗ್ಗೆ ಅದಕ್ಕೆ ಒಂದು ದೊಡ್ಡ ಮಾಲಿಕೆ ಮಾಡಬೇಕಾಗುತ್ತೆ. ಅದೊಂದು ಬೋರ್ಡ್ ಇಟ್ಟು ಮಾರ್ಕ್ ಮಾಡಿ ಗೆರೆಗಳು ತೋರಿಸ್ತಾ, ಇಲ್ಲೂ ನಂದು ಡೈವರ್ಸಿಫಿಕೇಶನ್ ಆಗ್ಬಿಡುತ್ತೆ ಅನ್ನತಕ್ಕಂಥದ್ದು. ಬಂದಾಗ ನಾನು ನಿಮ್ಮ ಕೈ ತಗೊಂಡು, ನನಗೆ ಆಸೆ ಆದಾಗ ಕೈ ತೋರಿಸಿ ಅಂತಾನೆ ಅಲ್ಲಿ ನೋಡ್ತಿರ್ತಾನೆ. ನಿಮಗೆ ಗೊತ್ತಿಲ್ಲದೆ ಮುಟ್ಟಿ ಸ್ತ್ರೀಯರ ಕೈ ತುಂಬಾ ಒರಟಿರಬಾರ್ದು ಮಕ್ಕಳೇ, ಜೀವನ ಪೂರ್ತಿ ಹೊರಟೆ. ಹೌದು ಅಲ್ವೋ ಹೇಳಿ? ಮೊನ್ನೆ ಒಂದು ತಾಯಿ ಜೀವ ಮಗನ ಮದುವೆಗೆ ಬಂದಿತ್ತು. ಅಕ್ಕನ ಮಗ, ಈ ಮನೇಲಿ ಹೆಣ್ಮಕ್ಳು ನೆಮ್ಮದಿಯಾಗಿಲ್ಲ ಅಪ್ಪೋ, ಬೆಂಕಿ ಅಂದ್ರೆ ನಮ್ ಭಾವನ್ನೇ ನಾನು ಮದುವೆ ಆಗಿದ್ದೇನೆ ಅಂತ. ಯಾಕೆಂದ್ರೆ ಕೈ ತೋರ್ಸು ಅಪ್ಪೋ, ಮಗನ ಜಾತಕ ಮುಟ್ಟುವಾಗ ಆ ಮಗುದ್ ಮುಡ್ತೇನೆ, ಹೊರಟು ಯಾಕೋ ನೋವೇ ಅಪ್ಪೋ, ಹೊರಟೆ ಇದ್ದುವೆ ಅಂದ್ರೆ ನಮ್ ಭಾವನೆಗೆ ನಾನು 2ನೇ ಹೆಂಡತಿ. ನೋಡಿ, ಕೈ ಹೊರಟಿರಬಾರ್ದು ಅಮ್ಮಂದಿರಿಗೆ, ಅಲ್ಲಿ ಹೊರಟಿದೆ, ಕಿಚಿಕಿಚಿ ಇದೆ, ಆ ಒದ್ದಾಟ ಇರ್ಲಿ. ಅದರಿಂದ ಕಮೆಂಟ್ಸ್ ಹಾಕೋದು ತಪ್ಪಬೇಡಿ, ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಧನಿಷ್ಠ ನಕ್ಷತ್ರ ತಾರಾಬಲ ನೋಡ್ಬಿಡೋಣ. ಭರಣಿ ನಕ್ಷತ್ರ, ಯಾರ ಜನನ ಭರಣಿ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರಪದ, ರೇವತಿ ನಕ್ಷತ್ರಕ್ಕೆ ಇವತ್ತು ತುಂಬಾ ಚೆನ್ನಾಗಿರ್ತಕ್ಕಂಥ ತಾರಾಬಲ. ಮೊದಲಿಗೆ ಮೇಷರಾಶಿ. ಕುಜನ ಸಾರದಲ್ಲಿ ಚಂದ್ರ ಇರೋದ್ರಿಂದ ಕುಜನಿಗೆ ಸಂಬಂಧಪಟ್ಟಂತ ವೃತ್ತಿಗಳು. ಕಸಾಯಿಖಾನೆ, ಬೇಜಾರು ಮಾಡ್ಕೋಬೇಡಿ, ಅಲ್ಲಿರಿಸ್ತಾನೆ. ಕಟಾವು, ಬಂಡೆ ಹೊಡೆಯೋದು, ತುಂಬಾ ಕಠಿಣವಾದ ಕೆಲಸಗಳು, ಬೆಟ್ಟ ಗುಡ್ಡಗಳಲ್ಲಿ ಕೆಲಸ, ಫಾರೆಸ್ಟ್ ಅಲ್ಲಿ ಕೆಲಸ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಈ ಮೈನಿಂಗ್ ಡಿಪಾರ್ಟ್ಮೆಂಟು, ಕಲ್ಲು, ಮಣ್ಣು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಮೈನಿಂಗು, ಬ್ಲಾಸ್ಟಿಂಗು, ಕೆಮಿಕಲ್ಲು, ಎಲೆಕ್ಟ್ರಿಸಿಟಿ ಬೋರ್ಡು, KPSC, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಚುನಾವಣಾ ಅಧಿಕಾರಿ, ಅವರೆಲ್ಲ ರಕ್ಷಣೆ, ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥದ್ದು, ಯಂತ್ರಗಳು, ಮೆಷಿನ್ಗಳು, ಇಂಜಿನಿಯರ್ಗಳು, ಸಿವಿಲ್ಲು, ಆರ್ಕಿಟೆಕ್ಟು, ಮೆಷಿನಿಸ್ಟ್ಗಳು, ತುಂಬ ದೊಡ್ಡ ದೊಡ್ಡ ಯಂತ್ರಾಂಗಗಳು, ಲೇಬರ್ ಮ್ಯಾನೇಜ್ಮೆಂಟ್, ತುಂಬ ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಇಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಹಾಗೂ ವ್ಯವಹಾರ ಉದ್ಯೋಗಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವೃಷಭ ರಾಶಿ,
ಚಂದ್ರ ಕುಜನ್ಸಾರದಲ್ಲಿದ್ದು ಸ್ವಲ್ಪ ನಿಮ್ಮನೆ ನೋಡೋದ್ರಿಂದ ಎಚ್ಚರಿಕೆ, ಸ್ವಲ್ಪ ಕ್ರೋಧೋನ್ಮತ್ತರಾಗ್ಬಿಡ್ತೀರಿ. ಶನಿ ಕುಜ ಬೇರೆ ಸೇರಿದ್ದಾನೆ. ಎಲ್ಲಿ ಕೋಪ ಬಿಡ್ಬೇಕು ಅಲ್ಲಿ ಬಿಡೋಲ್ಲ, ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಡ್ತೀವಿ. ಹೇಳ್ತಿರ್ತಾನೆ, ಕೋಪದ ಇನ್ನೊಂದು ರೂಪವೇ ದ್ವೇಷ, ಕೋಪದ ಇನ್ನೊಂದು ರೂಪವೇ ಕಾಮ. ಕೋಪದ ಅಂದ್ರೆ ನನಗ್ ಸಿಗಲಿಲ್ಲ ಅದು, ಒಳಗಡೆ ಬೆಂಕಿ. ಅಯ್ಯೋ ಬಿಡು ನನ್ನ ಜೀವನ, ಆ ಬೆಂಕಿನ ಹಾಗೆ ವಿಪರೀತ ಬೆಂಕಿ. ಬೆಂಕಿಗೆ ನಾನಾ ರೂಪಗಳಿದ್ದಾವೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಅಹಂ, ನಾನು, ಈಗೋ, ಇದೂ ಇರುತ್ತೆ. ಏನು ಮಾಡ್ಲಾರ್ದವ್ನು ಸುಮ್ಮನೆ ಕೂತು ಬಿಟ್ಟ ಅನ್ನತಕ್ಕಂಥದ್ದು ಇರುತ್ತದೆ. ಹೌದು, ಏನೂ ಸಿಗುತ್ತಿಲ್ಲ ಅನ್ನತಕ್ಕಂಥವನು ಅಲ್ಲಿ ಕೂತು ಬಿಟ್ಟಿರ್ತಾನೆ ಅಂತ ಏನ್ ಹೇಳ್ತೀವಲ್ಲ ಅದು. ನಾವೇನ್ ಮಾಡ್ತೀವಿ ಗೊತ್ತಾ, ಅವನ್ನ ಹಣಕಿಸ್ಕೊಳ್ಳೋದು, ವಿಪರೀತ ಎಲ್ಲೋ ಬಿಟ್ಬಿಡೋದು, ಮನೆಯವ್ರ ಮೇಲೆ ಬಿಟ್ಬಿಡೋದು. ಮುಖ್ಯವಾಗಿ ಹೆಂಡತಿ ಮೇಲೆ, ಮಗನ ಮೇಲೆ, ಗಂಡನ ಮೇಲೆ, ಯಜಮಾನನ ಮೇಲೆ, ಕೆಲ್ಸದ ಮೇಲೆ, ದಾರಿಲಿ ಹೋಗೋನ್ ಮೇಲೆ, ಬಡವನ ಮೇಲೆ, ಸಾಮಾನ್ಯರ ಮೇಲೆ. ನಿಮಗ್ ತಾಕತ್ತಿದೆಯಾ? ನಿಮಗ ತಾಕತ್ತಿದೆಯಾ? ನಿಮ್ ಬಲ ಹುಡುಕಿ ಆ ಬಲದ ಮೇಲೆ ಬಿಡಿ. ಓದಿನ ಮೇಲೆ ಬಿಡಿ, ವಿದ್ಯಾರ್ಥಿಗಳಾದ್ರೆ. ಕೆಲ್ಸಕ್ಕೆ ಹೋಗ್ತಿರೋರಾದ್ರೆ ಕೆಲ್ಸದ ಮೇಲೆ ಬಿಡಿ. ಇನ್ನಷ್ಟು ದೊಡ್ಡ ಕೆಲಸ, ಇನ್ನಷ್ಟು ದೊಡ್ಡ ಜವಾಬ್ದಾರಿ ಅನ್ನತಕ್ಕಂಥದ್ದು. ಇವ್ರ ಮೇಲೆ, ಬಡವನ ಮೇಲೆ ಯಾಕೆ ಬಿಡ್ತೀರಿ ಬ್ರಹ್ಮಾಸ್ತ್ರನ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ. ಭೀಮ, ನೀವು ಮಹಾಭಾರತವನ್ನ ನೋಡಿ, ಯಾವತ್ತೂ ಸಾಮಾನ್ಯರ ಜೊತೆ ಎದ್ದಕ್ಕೆ ಹೋಗಿಲ್ಲ. ಕರ್ಣನ್ಗೆ ಹೇಳ್ತೇನೆ, ಹೋಗೋ ನಾನು ಹೊಡೆದ್ರೆ ಬಿದ್ದೋಗ್ಬಿಡ್ತೀನಿ ಅಂತ. ಕರ್ಣನು ಹಾಗೆ ಇರ್ತಾನೆ. ಏಯ್, ನಾನು ಹೊಡೆದ್ರೆ ನೀನ್ ಬಿದ್ದೋಗ್ಬಿಡ್ತೀವಿ, ಹೊರಟೋಗೋ ಭೀಮ ಅಂತಾನೆ. ನಿನ್ ಕೈಲಾಗಲ್ಲ. ಧರ್ಮರಾಯ ಬಂದಾಗ್ಲೂ ಅಷ್ಟೇ ಕರ್ಣ ನೋಡಿ. ದುರ್ಯೋಧನ ನೋಡಿ, ಅಷ್ಟು ಎಲ್ಲ ಕಳ್ಕೊಂಡಿದ್ರು ಭೀಮನ್ ಜೊತೆ ಯುದ್ಧ ಮಾಡೋಣ ಅಂತಾನೆ. ಅವ್ರು ಯಾವತ್ತೂ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಬಡವನ ಮೇಲೆ, ಸಾಮಾನ್ಯನ ಮೇಲೆ ಹೋಗಲ್ಲ. ಕೆಲವ್ರು ನೋಡಿ, ನಮ್ ಸುತ್ತಮುತ್ತ ಇರೋರು ಯಾರ ಮೇಲೆನೋ ಬಿಟ್ಬಿಡೋದು, ಅಪ್ಪನ ಮೇಲೆ ಬಿಟ್ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು, ಬೆಂಕಿ ಹಚ್ಕೊಳ್ಳೋದು, ಪಾಯ್ಸನ್ ತಗೊಳ್ಳೋದು, ಆಸಿಡ್ ಹಾಕ್ಬಿಡೋದು, ಚುಚ್ಚು ಬಿಡೋದು, ಕೊಂದು ಬಿಡೋದು, ಕೊಂದುಕೊಳ್ಳೋದು. ಇದು ಮಾಡದ ಬಲ ದೈವ ಕೊಟ್ಟಿರೋದು ಅಲ್ಲಿ ಬಿಡಿ. ಇನ್ನಷ್ಟು ವೃತ್ತಿಪರತೆ, ಇನ್ನಷ್ಟು ವೃತ್ತಿಪರತೆ, ಇನ್ನಷ್ಟು ವೃತ್ತಿಪರತೆ. ನೋಡಿ, ಮೊನ್ನೆ ಹೊಸಕೋಟೆನಲ್ಲಿ ನಾನು ಆ ಒಂದು ವಿಡಿಯೋ ನೋಡ್ತಿದ್ದೆ. ಎಲ್ಲೋ ಕಾಶ್ಮೀರಲ್ಲಿ ಆಪಲ್ ಬಿಡುತ್ತಂತೆ, ಊಟಿನಲ್ಲಿ ಊಟಿ ಆಪಲ್ ಬಿಡುತ್ತಂತೆ ಅಂತ ಕೇಳಿದ್ವಿ. ಹೊಸಕೋಟೆನಲ್ಲಿ ಆಪಲ್ ಬೆಳೆಸಿದಾರ ಪುಣ್ಯಾತ್ಮ. ಕಾಲಿಗೆ ಬೀಳ್ಬೇಕು ರೈತ. ಎಷ್ಟು ಬಾರಿ ಸೋತಿರ್ಬೇಕು, ಎಷ್ಟು ಬಾರಿ ಬಿದ್ದಿರ್ಬೇಕು. ಬಿಟ್ಟಿಲ್ಲ ನೋಡಿ, ಛಲ ಬಿಡದ ತ್ರಿವಿಕ್ರಮನಂತೆ, ವಿಕ್ರಮನಂತೆ. ಬೇತಾಳ ಅದು, ಬಿಡಲ್ಲ ಅದು. ರೈತ ಅವನ ಅನ್ನದಾತ. ನೋಡಿ, ಆ ಅನ್ನದಾತ ಎಸ್ ಡನ್ ಎ ಕ್ರಾಂತಿ. ನೋಡಿ, ಅಲ್ಲಿ ಬಿಟ್ಟಿದ್ದಾರೆ ಬಲ. ಯಾಕೆ ಬಿಡಲ್ಲ? ನೀರ್ ಕಡಿಮೆ ಅಲ್ವಾ? ಸರಿ ಮಾಡಿದ್ದಾರೆ. ಆ ರೀತಿ ನಮ್ಮ ಬಲವನ್ನ ಸರಿಯಾದ ಜಾಗದಲ್ಲಿ ಬಿಡಬೇಕು. ಕಾರ್ ತಗೊಂಡ್ ಸಿಟಿ ರೋಡಲ್ಲಿ ಹೋದ್ರಂದ್ರೆ ಅಷ್ಟೇ ಆಕ್ಸಿಡೆಂಟ್ ಆಗುತ್ತೆ, ಇನ್ನೊಂದಾಗುತ್ತೆ. ನಿಮ್ಗೆ ತಾಕತ್ತಿದ್ರೆ ರೇಸ್ ಗುರ್ರಂ, ಅಲ್ಲೋಗಿ ರೇಸಲ್ಲಿ ಬಿಡಿ, ರೇಸಲ್ಲಿ ಆಡಿ, ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ಬಿಡಿ. ಕಂಡವ್ರ ಹತ್ರ ಬಾಯಾಡೋದು, ಕಂಡವ್ರ ಹತ್ರ ಮಾತಾಡೋದು. ವೃಷಭ ಇವತ್ತು ಆ ತರ ಮಾಡ್ಬಿಟ್ಟು ಏನಾದ್ರೂ ಎಡವಟ್ಟು ಮಾಡ್ಕೋತೀರಿ. ಜಾಗ್ರತೆ. ಬಲವಿರುವ ದಿನ, ಶಕ್ತಿ ಇರುವ ದಿನ, ಅಧಿಕಾರವಿರುವ ದಿನ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ, ಚಂದ್ರ ಕುಜನ್ಸಾರ, ಎಚ್ಚರಿಕೆ. ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಒತ್ತಡದ ಕೆಲಸ, ಭಾರದ ಕೆಲಸ, ತುಂಬಾ ತೀಕ್ಷ್ಣತೆಯ ಕೆಲಸ, ತುಂಬಾ ಕಠಿಣವಾದ ಕೆಲಸ ನಿಮ್ ಕೈಲಾಗೋಲ್ಲ. ಇವತ್ತು ಆ ತರ ಮಾಡ್ತಾನೆ, ಎತ್ತು ಬಿಡೋಣ ನಾನು, ಆಗಲ್ಲ. 4 ಕೆಲಸ ಮಾಡ್ತಾನೆ, ಮಾಡಬೇಡಿ, ಬೇಡಿ. ಅವ್ನು ಮಾಡಿಸ್ತಾನೆ. ಕುಜ 9ನೇ ಮನೇಲಿ ಇದಾನಲ್ವಾ, ಶನಿ ಜೊತೆ. ನಾಡಿಯೋ ಸಡ್ಡು ಹೊಡೆದು ಬಿಡೋಣ. ಅವೆಲ್ಲ ಪಪ್ಪಲು ಹುಡುಕುವಯ್ಯ ಅಂತ ನಮ್ ಗುರುಗಳು ಹೇಳ್ತಾರೆ. ನೀವು ಶುದ್ಧ ಬ್ರಾಹ್ಮಣರು. ಮಿಥುನ ರಾಶಿ ಬ್ರಾಹ್ಮಣರು ಅಂದ್ರೆ ಆಚಾರ್ಯ. ಆಚಾರ್ಯರಿಗೆ ಆಚಾರ ತಿಳಿಸ್ಕೊಡುವ ಮಹಾ ಆಚಾರ್ಯ. ಸುಮ್ಮನೆ ಇರ್ಬೇಕು ನೋಡ್ತಾ. ನೀವಂತರ ಕೋಚನ್ನೇ ಆಯ್ಕೆ ಮಾಡುವ ಒಂದು ಆಯ್ಕೆ ಮಂಡಳಿ. ನೀವು ಕೋಚನ್ ಬಿಟ್ಟಿದ್ರಿ, ಕೋಚ್ ಸೆಲೆಕ್ಷನ್ ಮಾಡಿದಾನೆ, ಟೀಮ್ ಇಟ್ಕೊಂಡಿದ್ದಾನೆ, ಆಡಿಸ್ತಿರ್ತಾನೆ, ನೀವು ಸುಮ್ಮನೆ ನೋಡ್ತಿದ್ರಿ. ಅಷ್ಟೇ ಮಾಡ್ಬೇಕು. ನೀವು ನೋಡಿ, ಆಯ್ಕೆ ಮಂಡಳಿದಾರರು ಯಾರು ಬಂದು ಮಾತಾಡಲ್ಲ ಪ್ರೆಸ್ ಅಲ್ಲಿ.
ಕೋಚ್ ಸ್ವಲ್ಪ ಬಂದು ಮಾತಾಡ್ತಾನೆ, ಆಟಗಾರರು ಆಟದ ಮೂಲಕ ತೋರಿಸ್ತಾರೆ. ಸೊ ನಿಮ್ಮ ಆಟ ಮಾತ್ರ ಇವತ್ತು ಆಟ ಆಡಿ, ನೀವೇನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ. ಮಿಥುನ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಕುಜ ಅಷ್ಟಮ, ಎಚ್ಚರಿಕೆ. ಭೂಮಿ ಕೊಡೋದು, ತಗೊಳ್ಳೋದು, ಮಾರೋದು, ತುಂಬಾ ಭಾರದ ಕೆಲಸ, ಟೆನ್ಷನ್ ಕೆಲಸ, ಬೆಂಕಿಯ ಕೆಲಸ, ಪ್ರಯಾಣದ ಕೆಲಸ, ಡ್ರೈವರ್ ಕೆಲಸ, ಕ್ಲೀನರ್ ಕೆಲಸ, ಎತ್ತರದ ಕೆಲಸ, ಗುಡ್ಡಗಾಡುಗಳಲ್ಲಿ ಕೆಲಸ, ಭಾರದ ಕೆಲಸ, ಬ್ಲಾಸ್ಟಿಂಗ್ ಕೆಲಸ, ಕೆಮಿಕಲ್ ಕೆಲಸ, ಈ ತರಗಳಲ್ಲಿ ಒಂಥರ ಸಿಡಿತಕ್ಕಂತ ಒಂದು ಸಿಡಿಗುಂಡುಗಳು, ಈ ತರದ ಕಡೆ ಕೆಲಸ ಕಾರ್ಯ ಮಾಡ್ತಿದ್ರೆ ಹುಷಾರು. ಹೌದು, ಕುಜ ಅಷ್ಟಮ, ಒಂಥರ ದಾಳಿಸಿ ಮಾಡಿಸಿ ನಾನು ಮಾಡಿಸ್ತೀನಿ ಅಂತ. ಚಂದ್ರ ಚೆನ್ನಾಗಿದ್ದಾನೆ, ಹಾಗಂತ ಹೇಳ್ಬಿಟ್ಟು ನನ್ನ ತಲೆ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ತಲೆ ಚಚ್ಕೊಳಕ್ ಹೋಗ್ಬೇಡಿ, ಹುಷಾರು. ಜಾಗರೂಕತೆಯಿಂದ ನಿಧಾನ ಮಾಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ಅದ್ಭುತ ನಡೆಯುತ್ತೆ. ನಿಧಾನ ಮಾಡಿ, ಇವತ್ತು ನೀವು ಎಷ್ಟು ನಿಧಾನವಾಗಿ ಹೋಗ್ತೀರ ಅಷ್ಟು ಗೆಲುವು. ಇನ್ನು ಸಿಂಹರಾಶಿ, ಬ್ಯೂಟಿಫುಲ್ ಡೇ. ಕುಜ ನಿಮ್ಮನ್ನೇ ನೋಡ್ತಿದ್ದಾನೆ. ಚಂದ್ರ ಕುಜನ್ ಸಾರದಲ್ಲಿ ಒಂಥರ ಉಚ್ಚಂಗತ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಆಮಿನೇಷನ್, ಬೆಂಕಿ, KEB, ಎಲೆಕ್ಟ್ರಿಸಿಟಿ ಬೋರ್ಡ್, EV, ವಾಹನಗಳು, ಭೂಮಿಗಳು, ರಿಯಲ್ ಎಸ್ಟೇಟು, ಕೊಡೋದು ತಗೊಳ್ಳೋದು, ಅಧಿಕಾರತ್ವ, ರಕ್ಷಣಾ ಇಲಾಖೆ, ಲಾಯರು, ಪೊಲೀಸು, ಜಡ್ಜು, ಈ ತರದ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿರ್ತಕ್ಕಂಥ ದಿನ. ಕುಜ 6ನೇ ಮನೆ. ಎಂಥ ಶತ್ರುವನ್ನಾದರೂ ಒಂಥರ ಸಿಂಹವನ್ನೇ ಪಳಗಿಸಿ ಇಟ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಬರುತ್ತೆ, ಅಂಥದ್ದೊಂದಿದೆ. ಹಂಗಂತ ಬೋನ್ಗೆಲ್ಲ ಹೋಗ್ಬಿಡಿ. ಕನ್ಯಾ ರಾಶಿಯವರು ಅಷ್ಟೇ, ಅವನು ಯಾರೋ ಇದ್ದಾನೆ, ಸುಮ್ಮನೆ ಹೋದ್ರ ನೋಡಿದ್ರ ಬಂದ್ರ, ಈ ತರ ಇರಿ. ವಿಪರೀತ ಬಲ, ವಿಪರೀತ ಶಕ್ತಿ ನೋಡಿ, ಒಳಗಡೆ ಇಟ್ಕೊಂಡಿಲ್ಲ, ಭೂಮಿ ಕಂಪಿಸ್ಬಿಟ್ಟಿದೆ. ನಾ ಹೇಳಿದೆ ಈ ತರದ ಭೂಭಾಗಗಳಲ್ಲಿ ಕೆಲವೊಂದು ನಡೆಯುತ್ತೆ, ಜಾಗ್ರತೆ, ಹೀಗೆ ಹಾಗೆ ಅಂತ. ನೋಡಿ, ಪ್ಯಾಲೆಸ್ಟೈನು ಎಲ್ಲೋ ಕ್ಲಬ್ ಅಲ್ಲಿ ಶೂಟ್ ಔಟು ಇನ್ನೊಂದು ಆಗಿ ಒಂದು 29 ಜನ ಸತ್ತಿರೋದು. ಏನು ಆ ಗ್ರಹಣಚಾಯಿಯ ನಗರಗಳು, ಸಿಟಿಗಳ ಬಗ್ಗೆ ಹೇಳಿದ್ನೋ ಅಲ್ಲೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಲೇ ಇರ್ತವೆ, ಮಾರ್ಕಪ್ ಮಾಡ್ಕೋತಲೇ ಇರ್ತಾನೆ. ಈ ಗ್ರಹ ಈ ತರ ಮೂವ್ ಆಗ್ತಿದೆ, ಈ ಗ್ರಹ ಈ ತರ ಮೂವ್ ಆಗ್ತಿದೆ, ಏನ್ ಪ್ರಭಾವ. ಅಷ್ಟು ದೊಡ್ಡ ದೇಶದ ನಾಯಕರುಗಳಿಗೆ ಬಿಡ್ತಿಲ್ಲ. ನೋಡಿ, ಕುಜ ಅಂದ್ರೆ ಭೂಮಿ, ನಮ್ದೊಂದು ಭೂಭಾಗಕ್ಕೆ ಸಂಬಂಧಪಟ್ಟಂತದ್ದು. ಸುಬ್ರಹ್ಮಣ್ಯ, ದಕ್ಷಿಣ ಪ್ರಾಂತ್ಯ, ಶ್ರೀಲಂಕಾ, ಭಾರತ, ಅಲ್ಲಿ ಯಾವುದೋ ಒಂದು ಜಾಗದ ವಿಚಾರದಲ್ಲಿ ಸುಮ್ಮನೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನೊಂದು ಈ ಸಮಯದಲ್ಲೇ ಮಾತಾಡ್ಬೇಕಿತ್ತಾ? ಮೊದ್ಲೇ ಮಾಡಬಾರ್ದಾ? ಯಾರ ತಪ್ಪು ಯಾರದ್ ಸರಿಯಲ್ಲ. ನಾನು ಹೇಳಿದ್ನಲ್ಲ, ಕುಜನ ಭಾವ ಈ ತರ ಗ್ರಹಣ ಛಾಯೆ ಈ ತರದೆಲ್ಲ ಬಂದಾಗ ಅಲ್ಲೊಂದು ಕೆದಕುತ್ತೆ, ಬೆಂಕಿ ಹಚ್ಚುತ್ತೆ. ವೆರಿ ಕೇರ್ಫುಲ್. ಕನ್ಯಾ ರಾಶಿ ನಿಮಗೂ ಅಷ್ಟೇ, ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ರೆ ವಿಶೇಷ ಗೆಲುವು. ಸ್ಪೋರ್ಟ್ಸು, ಭರತನಾಟ್ಯ, ಡಾನ್ಸು, ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ. ತುಲಾ ರಾಶಿ ಚಂದ್ರ ಕುಜನ್ ಸಾಲ, ಕುಜ ಪಂಚಮ. ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ, ತುಂಬಾ ಹುಷಾರಾಗಿರಿ. ಗರ್ಭಾವಸ್ಥೆ, IVF, IVU ಇವತ್ತು ಮಾಡಿಸ್ಕೊಳ್ಳದೆ ಇದ್ರೆ ಉತ್ತಮ. ಮಾಡಿಸ್ಕೊಳಕ್ ಹೋಗ್ತಿರ್ತಕ್ಕಂಥವ್ರು, ಆಪರೇಷನ್ನು, ಮೇಜರ್ ಆಪರೇಷನ್ ಇದ್ರೆ ಮಾಡಿಸ್ಕೊಳ್ಳಿ. ಆದ್ರೂ ಬ್ಲಡ್ ಎಲ್ಲ ಅರೇಂಜ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಮೇಜರ್ ಯಾವ್ದಾದ್ರು ಮಾತುಕತೆ ಮಾಡ್ಲೇಬೇಕು, ಹೋಗ್ಲೇಬೇಕು ಅಂದ್ರೆ ಯಾರಾದ್ರೂ ಒಳ್ಳೆ ಎಕ್ಸ್ಪರ್ಟ್ಸ್ ಅನ್ನ ಪಕ್ಕದಲ್ಲಿ ಇಟ್ಕೊಂಡು ಕುಳಿತುಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಳ್ಳಿ, ನೀವು ಮಾತಾಡಬೇಡಿ. ತುಲಾ ಇವತ್ತು ನಿಮ್ಮ ಮಾತೇ ಪೆಡಿಸು, ಇಲ್ಲ ನಿಮ್ಮನ್ನ ಮಾತಿನಿಂದ ಯಾರಾದ್ರೂ ಪ್ರಚೋದನೆ ಮಾಡಿ ಎಡವಟ್ಟು ಕೊಡ್ತಕ್ಕಂಥದ್ದಾಗುತ್ತೆ. ಸ್ಥಾನಕ್ಕೆ ತಕ್ಕಂಥ ಗತ್ತಕ್ಕೆ ತಕ್ಕಂಥ ಸಂಪಾದನೆ, ಒಂಥರ ತೊಳಲಾಟ ಇರತಕ್ಕಂಥ ಒಂದು ದಿನ. ಎಚ್ಚರಿಕೆ ತುಲಾ ರಾಶಿ. ವೃಶ್ಚಿಕ ರಾಶಿಗೆ ವಿಶೇಷ ಬಲ, ಓಡಾಟ, ಸುತ್ತಾಟ, ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನ. ಎಂಥ ಬಲವಿದ್ದರೂ ನಡೆಸುತ್ತೆ. ವಿಮಾನಯಾನ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಈ ಒಂದು ದೊಡ್ಡ ಯಂತ್ರಗಳನ್ನ ತಯಾರಿಸೋದು, ಯಂತ್ರ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರೋದು, ಸಪ್ಲೈ ಚೈನ್, ವೇರೋಸ್ ಮ್ಯಾನೇಜ್ಮೆಂಟ್, ಕುಸ್ತಿ ಯುದ್ಧ, ಮುಷ್ಟಿ ಯುದ್ಧ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಗೆಲುವು ಕಟ್ಟಿಟ್ಟ ಬುತ್ತಿ. ಧನುಸು ರಾಶಿ ತುಂಬಾ ಬೆಂಕಿಯಲ್ಲಿ ಲಾಯರು, ಪೊಲೀಸು,
ಡಿಕ್ಟೇಟರ್ಸ್. ಇನ್ನೂ ಡಿಕ್ಟೇಟರ್ ಆಗ್ಬಿಡ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮ ಬಲ ಇದ್ದಾಗ ಅರ್ಜುನನಿಗೆ ಒಮ್ಮೆ ತನಗೆ ಅಹಂಕಾರ ಅಂತೆ, ನನ್ನಷ್ಟು ದೊಡ್ಡ ಬಿಲ್ವಿದ್ಯಗಾರನಿಲ್ಲ ಅಂತ. ಕೃಷ್ಣನ ಜೊತೆ ಮಾತಾಡ್ತಾ ನಾನೇನಾದ್ರೂ ರಾಮಾಯಣದಲ್ಲಿದ್ದಿದ್ರೆ ಹಾಗೆ ಹೀಗೆ ಏನೋ ಮಾತಾಡ್ತಿದ್ನಂತೆ. ಆಗ ಕೃಷ್ಣರು ಹೇಳಿದ್ರಂತೆ, ಅಲ್ಲ ಕಣೋ, ನೀನು ತುಂಬ ಇದು ಅಂತ ಹೇಳ್ತೀಯಲ್ಲ, ಸರಿ ಆಯ್ತು, ಏನಕ್ಕೆ ಕಟ್ಟಬೇಕಿತ್ತು, ಹಾಗೆ ಹೀಗೆ ಆ ಒಂದು ರಾಮ ಸೇತುವೆಯ ಮಾತಿನಲ್ಲಿ. ಸರಿ ಆಯ್ತಪ್ಪ, ನಿನ್ನ ಸೇತುವೆ ನೀನು ಕಟ್ಟು, ನಾನು ಹನುಮನ್ನ ಕರೀತೇನೆ, ನೋಡೋಣ ನಿನ್ನ ಬಲ ಏನು ಅನ್ನತಕ್ಕ. ಸರಿ ಕಟ್ಟದ್ನಂತೆ. ಹನುಮನನ್ನ ನೆನೆಸಿದ ತಕ್ಷಣ ಹನುಮ ಬಂದು ಕಾಲು ಸುಮ್ಮನೆ ಒಂದು ಬೆರಳಿಡ್ತಿದ್ದಾಗೆ ಆ ಸೇತುವೆ ಬಿದ್ದೋಯ್ತಂತೆ. ವಿಪರೀತ ಅಹಂನಿಂದ ನಮ್ಮನ್ನು ನಾವು ಕೆಡಿಸ್ಕೊಳ್ಳೋದೇ. ಅಲ್ಲಿಗೆ ರಾಮರಿಗೆ ಮೀರಿದ ಧನುರ್ವಿದ್ಯೆ ಪಾರಂಗತ ಅನ್ನೋ ರೀತಿಯಲ್ಲಿ ಲೆಕ್ಕ ಹಾಕೋ. ಅದು ಹನುಮರು ಹೆಂಗೆ ಹೇಳ್ತಾರೆ ಗೊತ್ತಾ, ನಾನು ಸಾಧಾರಣ ವ್ಯಕ್ತಿ, ಎಲ್ಲಾ ಕಪಿಗಳಲ್ಲಿ ಅತ್ಯಂತ ಚಿಕ್ಕ ಕಪಿ ನಾನು ಏನಕ್ಕೆ ಸ್ವಾಮಿ ಭಗವಂತ ನೀವು ಇಲ್ಲ, ಅದೇನು ಪರೀಕ್ಷೆ ಅಂತೆ, ಏನು ರಾಮರ ತರ ಸೇತುವೆ ಕಟ್ಟಿದ್ದೀನಿ ಅಂತ ಅರ್ಜುನ ಅಂತಿದ್ದಾನೆ, ಸ್ವಲ್ಪ ನೋಡಪ್ಪ ಅಂತ. ಅಯ್ಯೋ ನೀನ್ ನೋಡಪ್ಪ ಹನುಮ ಅಂತ ಬಂದು ಸುಮ್ಮನೆ ಬೆರಳು ಇಡ್ತಿದ್ದಾಗೆ ಮುಂದಕ್ಕೂ ಒಂದೆಜ್ಜೆ ಬಿಡಿ ಟಚ್ ಆಗ್ತಿದ್ದಾಗೆ ಬಿದ್ದು ಹೋಯ್ತಂತೆ, ಪುಡಿ ಪುಡಿ ಗರ್ವಭಂಗ. ಸೊ ಅದರಿಂದ ಇವತ್ತು ಆ ತರದ ಒಂದು ಬಲ ಅದಕ್ಕೆ ಒಳ್ಳೇದಕ್ಕೆ ಉಪಯೋಗಿಸಿ. ಧನುಸು ರಾಶಿ ವಿಶೇಷ ಬಲ, ಅದರಲ್ಲೂ ದವಸ ಧಾನ್ಯ, ಎಣ್ಣೆ, ಆಯಿಲ್ ಟ್ರೇಡಿಂಗು, ಲಿಕ್ಕರ್ ಟ್ರೇಡಿಂಗು, ಮೈನಿಂಗ್ ಟ್ರೇಡಿಂಗು, ಎಲೆಕ್ಟ್ರಿಕಲ್ ಬೋರ್ಡ್ಸು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಒಂಥರ ಎಕ್ಸಿಕ್ಯೂಷನ್ ಮಾಡುವಂತ ಅಂದ್ರೆ IAS ಆಫೀಸರ್, KS ಆಫೀಸರ್, ಆ ಮಟ್ಟದ ಅಧಿಕಾರಿಗಳು, ಇಲ್ಲ ನಿಮ್ಮದೇ ಒಂದು ಸ್ವಂತ ಬಿಸ್ನೆಸ್ ಇದೆ, ಅದ್ಭುತ. ಫುಡ್ ಇಂಡಸ್ಟ್ರಿ, ಅದರಲ್ಲೂ ಈ ಸಿಹಿ ತಿಂಡಿಗಳನ್ನ ತಯಾರಿಸಿ ಪ್ಯಾಕಿಂಗ್ ಮಾಡಿ ಮಾರ್ತಕ್ಕಂಥ ಒಂದು ವ್ಯವಹಾರ, ಪ್ಯಾಕೇಜಿಂಗ್ ಫುಡ್ಸು ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ನಿಮ್ಮನೆಯಲ್ಲೇ ಒಳ್ಳೆಯದು, ಕುಜ ನಿಮಗೆ 2ನೇ ಮನೆಯಲ್ಲಿ ಕುಳಿತಿದ್ದಾನೆ. ಸ್ವಲ್ಪ ನೋಡ್ಕೊಂಡು ಆತರ ಪಡಬೇಡಿ. ಕುಜ ರಾಹು ಸಾರದಲ್ಲಿಂದ ವಿಪರೀತ ಆತರ ಪಡಿಸ್ತಾನೆ, ಇದಾಗ್ಬೇಕು, ಅದಾಗ್ಬೇಕು, ಇದ್ ನೋಡ್ಬೇಕು, ಅದ್ ನೋಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದನ್ನ ಅನ್ನತಕ್ಕಂಥ ಭಾವಾರ್ಥಕ್ಕೆ ಒಳಗಾಗಿ ಪೆಟ್ಟು ತಿಂದ್ಬಿಡ್ತೀರಿ. ಎಚ್ಚರಿಕೆ, ಧುಮುಕಬೇಡಿ. ಒಂದೊಂದೇ ಮುಖ್ಯ ಕೆಲಸ ಯಾವುದು, 10 ಕೆಲಸ ಇದೆ, ಅದರಲ್ಲಿ ಟಾಪ್ 5 ಯಾವುದು, ಅದರಲ್ಲಿ ಟಾಪ್ ಫಸ್ಟ್ ಯಾವುದು ಮಾಡಿಕೊಂಡ್ರೆ ಉತ್ತಮ. ಈ ತರದ್ ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ, ತುಂಬಾ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲ ಒಂದೇ ಸಲ ತಂದು ಯಾವ ಕೆಲಸ ಫಸ್ಟ್ ಮಾಡಬೇಕು, ಯಾವ ಕೆಲಸ ಲಾಸ್ಟ್ ಮಾಡಬೇಕು ತಿಳ್ಕೋಬೇಕು. ಇವತ್ತು ನಿಮ್ಗೆ ಅದು ಒಂದು ರೀತಿ ಅದಲು ಬದಲುಗಳು ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಅದು ಒಂದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಸಕ್ಸಸ್. ಇನ್ನು ಕುಂಭರಾಶಿ, ಚಂದ್ರ 12ನೇ ಮನೆ ಕುಜನ್ಸಾರ, ಕುಜ ನಿಮ್ಮ ಮನೆಯಲ್ಲೇ ಓಡಾಟ, ಕೆಲಸ, ಕಾರ್ಯ, ಪ್ರೆಷರ್ ಸ್ವಲ್ಪ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಬಟ್ ತಗೋತೀರಿ ಒಂದೇ ಬಾರಿಗೆ. ಎಲ್ಲರೂ 8 ಅವರ್ ಮಾಡಿಯೋ ಸುಸ್ತಾದ್ರೆ ಇವತ್ತು ನೀವು 16 ಗಂಟೆ ಕೂಡ ಕೆಲಸ ಮಾಡಿ ದಣಿಯುವುದಿಲ್ಲ. ಆ ರೀತಿ ನಿಮ್ಮ ಕೆಲಸ ಕಾರ್ಯ ನಡೆಯತಕ್ಕಂಥದ್ದಾಗುತ್ತೆ. ನಿಮ್ಮ ಯೋಜನೆಗಳು ಪರಿಪೂರ್ಣ ಆಗತಕ್ಕಂಥ ಭಾವ. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ ನಂಬಬೇಡಿ, ದುಡುಕಬೇಡಿ, ಹೋಗಬೇಡಿ. ಇನ್ನು ಮೀನರಾಶಿ, ಬ್ಯೂಟಿಫುಲ್. ಚಂದ್ರ 11ನೇ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಚೆನ್ನಾಗಿದೆ. ಬಟ್ ಕುಜ 12ನೇ ಮನೆ, ಆತುರಗೇಡಿಗೆ ಬುದ್ಧಿ ಮಟ್ಟ, ಸ್ವಲ್ಪ ಆತರ ಪಡಿಸ್ಬಿಡ್ತಾನೆ. ಕುಜ ರಾಹು ಸಾರ, ರಾಹು ಬೇರೆ ನಿಮ್ಮನೇಲೇ ಇದ್ದಾನೆ, ಅದು ಬೇರೆ ಬುಧನ್ ಸಾರದಲ್ಲೇ ಇದ್ದಾನೆ. ಆ ಬುಧ ಬೇರೆ ವಕ್ರವಾಗಿ ಕೂತಿದ್ದಾನೆ. ಅದರಿಂದ ಒಂಥರ ಕಲಸು ಮಲೋಗರ ಆಗತಕ್ಕಂತ ಒಂದು ಭಾವ ಆಗುತ್ತೆ. ಅವನ್ ಬಿಟ್ಟು ಇವನ್ ಬಿಟ್ಟು ಅದ್ಯಾವುದು ಇದ್ಯಾವುದು. ಚಂದ್ರ ಚೆನ್ನಾಗಿದ್ದಾನೆ, ಯಾವ್ದು ತಗೊಳ್ಳೋಣ, ಯಾವ್ದು ಬಿಡೋಣ, ಯಾವ್ದು ಹಿಡ್ಕೊಳ್ಳೋಣ, ಈ ತರದ್ದು ಒಂದು ಆಗ್ತಕ್ಕಂಥದ್ದಾಗುತ್ತೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಊಟ, ಫುಡ್ಡು, ಬಟ್ಟೆ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಖುಷಿ ಪಡಿಸ್ತಕ್ಕಂಥ, ಸಮಾಧಾನ ಪಡಿಸ್ತಕ್ಕಂಥ, ತೃಪ್ತಿ ಪಡಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.